ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಸ್ವಾಗತ. ಮತ್ತೆ ನಮ್ಮ ಗುರುಗಳಾದ ಶ್ರೀ ಪತ್ರಜಿಗೆ ಅವರಿಗೆ ನಮ್ಮ ನಮಸ್ಕರಿಸುತ್ತಾ ಇವತ್ತಿನ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಸೊ ಈಗಿನ ಮೆಡಿಟೇಷನ್ ಬಂದು 10 ನಿಮಿಷ ಇರುತ್ತೆ ಮಾಸ್ಟರ್ಸ್. ಸೊ ಅದು ಸೈಲೆಂಟ್ ಮೆಡಿಟೇಷನ್ ಮಾಡೋಣ. ಅದ ನಂತರ 10 ನಿಮಿಷ ಮೆಡಿಟೇಷನ್ ಆದ ನಂತರ ನಿಮ್ಮ 20 ದಿನಗಳ ಒಂದು ಅನಿಸಿಕೆ ಏನಿತ್ತು, ಅನುಭವಗಳನ್ನ ಶೇರ್ ಮಾಡಿ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೈಗಳನ್ನು ಕೈಗಳನ್ನು ಜಾಯಿಂಟ್ ಮಾಡಿಕೊಂಡು ಕಣ್ಣು ಮುಚ್ಚಿಕೊಳ್ಳಿ. ನಿಧಾನವಾಗಿ ಉಸಿರಾಟದ ಕಡೆ ಗಮನವಿರಲಿ. ದೀರ್ಘವಾಗಿ ಉಸಿರಾಟವನ್ನು ಮಾಡುತ್ತಾ ನಿಮ್ಮ ಗಮನವೆಲ್ಲವೂ ಉಸಿರಾಟದ ಕಡೆನೇ ಇರಲಿ. ಯಾವುದೇ ಯೋಚನೆಗಳು ಬೇಡ. ನಿಮ್ಮ ಮನಸ್ಸು ನೀವು ಶೂನ್ಯ ಸ್ಥಿತಿಗೆ ಬರಲಿ. ಯಾವುದೇ ಯೋಚನೆಗಳು ಬಂದರೂ ಸಹ ಅದನ್ನು ಕಟ್ ಮಾಡಿ ನೀವು ಉಸಿರಾಟ ಕಡೆ ಗಮನವನ್ನು ಕೊಡಿ.
ಮಾತಾಡ್ಬೇಕಾಗಿದ್ಯಾ?
ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್. ಒಂದು ಅದ್ಭುತ ಧ್ಯಾನ ಇವತ್ತು ಭಾಗವಹಿಸಿದಕ್ಕೆ ಒಂದು ಚಿಕ್ಕ ಚಪ್ಪಾಳೆ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಎಲ್ಲಾ ಮಾಸ್ಟರ್ಸ್ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಂತೀರಾ? ಆ 20 ನಿಮಿಷ ಅನುಭವಗಳಿರುತ್ತೆ. ಪ್ರತಿಯೊಬ್ಬರು ಇಷ್ಟು 20 ದಿನ ತರಗತಿಯಲ್ಲಿ ನಿಮಗಾದ ಅನುಭವಗಳನ್ನ ಹಂಚ್ಕೊಬೇಕಂತ ವಿನಂತಿಸಿಕೊಳ್ತಿದ್ದೀವಿ. ಸೊ ಅದಾದ ನಂತರ ನಮ್ಮ ಪಿರಮಿಡ್ ಮಾಸ್ಟರ್ ಶಾಂತಲಾ ಮೇಡಮ್ ಅವರು ಜಾಯಿನ್ ಆಗ್ತಾರೆ. ಈಗ ಒಬ್ಬೊಬ್ರೆ ಇಷ್ಟು ದಿನ ಹೇಗಿತ್ತು ಕ್ಲಾಸು ಮತ್ತೆ ನಿಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅದೊಂಚೂರು ದಯವಿಟ್ಟು ಶೇರ್ ಮಾಡಿ. ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಿ ಮೇಡಮ್. ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಎಲ್ಲಾರು ಒಬ್ಬೊಬ್ರನ್ನೇ ಕರಿತೀವಿ. ಒಬ್ಬೊಬ್ರೆ ಹೇಳಿ. ಎಲ್ಲಾರು ಈ ದಿನ ಶೇರ್ ಮಾಡ್ಲೇಬೇಕು ಸರ್. ಬಸವರಾಜ ಸರ್ ಮಾತಾಡಿ. ಮೇಡಮ್ ನಮಸ್ಕಾರ. ನಾನು ಆಕ್ಚುಲಿ ಅವಾಗ ಕೇಳ್ತಾ ಇರ್ತೀನಿ ಮೇಡಮ್, ಅವಾಗ ಬರ್ತಾ ಇರ್ತೀನಿ. ಆಕ್ಚುಲಿ ನೆಟ್ವರ್ಕ್ ಇಶ್ಯೂಸ್ ಇದೆ ಮೇಡಮ್ ಆಕ್ಚುಲಿ. ಓಕೆ, ಬೆಳಿಗ್ಗೆ ಆಕ್ಚುಲಿ ರಂಗನಾಥ್ ಸರ್ ಮಾಡ್ತಾರೆ. ಬೆಳಿಗ್ಗೆ ಒಂದು 5 o'clock ಇಂದ ಅಪ್ ಟು 8:30 ತನಕ ಮಾಡ್ತಾರೆ. ಓಕೆ, 1 hour ಮೆಡಿಟೇಷನ್ ಇರುತ್ತೆ ಮೇಡಮ್ ಬೆಳಿಗ್ಗೆ ಸೆಷನ್ ಅಲ್ಲಿ. ಅದು ತುಂಬಾ ಅದ್ಭುತವಾಗಿರುತ್ತೆ ಮೇಡಮ್ ಬೆಳಿಗ್ಗೆ ಸೆಷನ್. ದಯವಿಟ್ಟು ಎಲ್ಲ ಮಾಸ್ಟರ್ಸ್ ದಯವಿಟ್ಟು ಬೆಳಿಗ್ಗೆ 5 o'clock ಸೇಮ್ ಲಿಂಕ್, ಇದು ಸೇಮ್ ಝೂಮ್ ಲಿಂಕ್ 365 days ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಅದು ತುಂಬಾ ಅದ್ಭುತವಾಗಿರುತ್ತೆ. ಓಕೆ, ನಾಟ್ ಓನ್ಲಿ ಮೆಡಿಟೇಷನ್, ಅವರು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾರೆ. ಲೈಫ್ ಸ್ಟೈಲ್ ಮತ್ತೆ ಮಾಡ್ರನ್ ಇದೇನು ನಮ್ ಲೈಫ್ ಹೆಂಗ್ ಲೀಡ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ದಯವಿಟ್ಟು ಬೆಳಿಗ್ಗೆ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಜಾಯ್ನ್ ಆಗಿ ದಯವಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಸರ್ ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ. ಭಾರತಿ ಭಟ್. ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ ಕಾರ್ಯಕ್ರಮ ಅಚಾನಕ್ ಆಗಿ ನೋಡಿದೀನಿ. ಅದು ಭಾಗವಹಿಸಿದ್ದು ನನ್ ಪುಣ್ಯ. ಯಾಕೊತ್ತಾ, ನನಗೆ ಮನ್ಸಿಗೆ ತುಂಬಾ ಅಪೀಲ್ ಆಯ್ತು. ಏನಂದ್ರೆ ನೀವ್ ಯಾರೆಲ್ಲ ಬಂದು ಪಾಠ ಮಾಡಿದಿರೋ ಎಲ್ಲರೂ ವಿನಯ ಮತ್ತೆ ಒಳ್ಳೆ ವಿಚಾರಗಳನ್ನ ಹಂಚಿಕೊಳ್ಳುವುದು, ಜ್ಞಾನ ವೃದ್ಧಿ ಮಾಡುದು, ಧ್ಯಾನ ಹೇಳಿಕೊಟ್ಟು ನಮ್ಮ ಆಧ್ಯಾತ್ಮಿಕ ಪ್ರಗತಿ ಮಾಡಲು, ದೈಹಿಕ ಮಾನಸಿಕ ರೋಗಗಳಿಂದ ಮುಕ್ತಿ ಹೊಂದಲು, ಒಳ್ಳೆ ಬದುಕು ನಡೆಸಲು ನಿಮ್ ಕಾಳಜಿ ಇತ್ತಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾವು ಅರಿಕ್ಷಡ್ ವರ್ಗದಿಂದ ಮುಕ್ತರಾಗಿ ಸದ್ಗುಣಗಳನ್ನು ಹೊಂದಿ ಮೌಲ್ಯಯುತವಾದ ಜೀವನ ಮಾಡ್ಬೇಕು ಅಂತ ನೀವ್ ಹೇಳಿದಿರಿ. ಆಮೇಲೆ ನಿಮ್ದು ಧ್ಯಾನ ನಾವು ಒಳಗಡೆನೂ ಬದಲಾವಣೆ, ಸ್ವಾಧ್ಯಾಯ, ನಮ್ಮನ್ ತಿಳ್ಕೊಬೇಕು, ಬುಕ್ ಓದ್ಬೇಕು. ಆಮೇಲೆ ಸಜ್ಜನ ಸಾಂಗತ್ಯ, ಎಲ್ಲರದು ವ್ಯಾಪಕವಾಗಿ ಜ್ಞಾನ ಪರಂಪರೆ ಎಲ್ಲರಿಗೂ ಹಂಚೋದು ತುಂಬಾ ಇಷ್ಟ ಆಯ್ತು. ಆಮೇಲೆ ನವವಿಧ ಧರ್ಮಗಳು, ಅಯ್ಯೋ ನಾವ್ ಇನ್ನು ಎಷ್ಟು ಸುಧಾರಿಸ್ಬೇಕಲ್ಲ ಮೇಡಮ್, ಇನ್ನು ಎಷ್ಟು ಸುಧಾರಿಸ್ಕೋಬೇಕು ನವವಿಧ ಧರ್ಮಗಳು. ಆಮೇಲೆ ಎಲ್ಲಾ ಜೀವಿಗಳ ಬಗ್ಗೆ ಇದು ಕಾಳಜಿ ಬೇಕು. ಎಲ್ಲರ ಆತ್ಮ ಸ್ವರೂಪಿಗಳು, ಅದು ಸಹೋದರಂತೆ ಜೀವಿಗಳು ಕೂಡ ಆತ್ಮ ಸ್ವರೂಪ ಅಂತ ಹೇಳಿದ್ರಲ್ಲ, ಅದು ನಮ್ಗೆ ವಿಶಾಲ ಮನೋಭಾವನೆ ಬೇಕೀಗ. ಆಮೇಲೆ ಮುಕ್ತಿ ಮಾರ್ಗ ಹೇಳಿದ್ರಿ. ಆಮೇಲೆ ಚೇತನ ಮನಸ್ಸು, ಸುಪ್ತ ಮನಸ್ಸು. ನಾವು ಸುಪ್ತ ಮನಸ್ಸಲ್ಲಿ ನೆಗೆಟಿವ್ ತುಂಬ್ಕೋಬಾರ್ದು, ಮನಸ್ಸು ನಿರ್ಮಲ ಇಟ್ಕೋಬೇಕು. ಅದು ತುಂಬಾ ಸೂಪರ್ ಆಯ್ತು ನನಗೆ, ಅದು ಇಷ್ಟ ಆಯ್ತು. ಆಮೇಲೆ ಉಪಪ್ರಜ್ಞಾ ಮನಸ್ಸಲ್ಲಿ ನಮ್ಮ ಒಳ್ಳೆ ಅಗತ್ಯಕ್ಕೆ ಬಳಸ್ಕೋಬಹುದು ನಾವು, ಅದನ್ನ ಒಳ್ಳೆ ಟ್ರೈನಿಂಗ್ ಕೊಡ್ಬೇಕು ಅಂತ. ಅನಂತ ಶಕ್ತಿ ಇದೆ ಅಂತ. ಸ್ವಧರ್ಮ ಪರಧರ್ಮ, ನಾವು ಸ್ವಧರ್ಮ ಅಂದ್ರೆ ನಮ್ದು, ಪರಧರ್ಮ ಅಂದ್ರೆ ಬೇರೆ ಜೀವಿಗಳಿಗೆ ನಾವು ಹೆಲ್ಪ್ ಮಾಡೋದು ಹೇಗೆ. ಆಮೇಲೆ ರಂಗನಾಥ್ ಸರ್ ಸಮಗ್ರ ಜೀವನ ಶೈಲಿ, ಅದ್ರೊಳಗೆಲ್ಲ ತುಂಬಾ ಮುದ್ರೆ, ಆಹಾರ ಬಗ್ಗೆ, ನೀರಿನ ಬಗ್ಗೆ ಎಲ್ಲ ಇದು ಚೆನ್ನಾಗಾಯ್ತು.
ಆಕ್ಚುಲಿ ಒಂದೊಂದ್ಸಲ ನಮ್ಗೆ ಏನಾಗ್ತಿತ್ತು ಅಂದ್ರೆ ನಾವ್ ಬೆಳಿಗ್ಗೆ 4 ಗಂಟೆಗೆ ಹೇಳೋದು, ಧ್ಯಾನ ಮಾಡ್ಬೇಕಾದ್ರೆ ನಿದ್ದೆ ಬರ್ತಿತ್ತು. ಆಮೇಲೆ ವಿಚಾರ ವಿನಿಮಯಕ್ಕೆ ನಾ ಸುಮಾರು ಸಲ ಇರ್ತಿರ್ಲಿಲ್ಲ. ಆಮೇಲೆ ಇದು ಇಲ್ಲ ಇದಕ್ ಇರ್ಬೇಕು ಅಂತೇಳಿ ಹೇಳ್ಕೊಂಡು ಪ್ರಯತ್ನ ಪಟ್ಟು ಕೇಳಿಸ್ಕೊಳಕ್ ಶುರು ಮಾಡ್ದೆ. ಅದ್ರಿಂದನೂ ನಮ್ಗೆ ಅನುಕೂಲ ಆಗುತ್ತೆ. ಇನ್ನೊಬ್ರದ್ದು ಕೇಳಿ ಎಫೆಕ್ಟ್ ಆಯ್ತು ಎಲ್ಲ ಕೇಳಿ ಅನುಕೂಲ ಆಗತ್ತೆ. ಈಗ ಅವ್ರು ಇನ್ನೊಬ್ರು ಹೇಳಿದ್ರಲ್ಲ ಬೆಳಗ್ಗೆದು ಚೆನ್ನಾಗಿರುತ್ತೆ ಅಂತ. ಮೇಡಮ್ ಬಸವರಾಜ್ ಸರ್. ಅದು ಹೇಳಿದ್ರಲ್ಲ, ನಾವ್ ಬೆಳಿಗ್ಗೆ ಅಟೆಂಡ್ ಆಗ್ತಿರ್ಲಿಲ್ಲ ನಂಗೆ. ಯಾಕಂದ್ರೆ ಬೆಳಿಗ್ಗೆ ನಾವ್ 4ಕ್ಕೆ ಹೇಳೋದು, 5ರಿಂದ ನಂಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಂಗಾಗಕ್ ಹೋಗಿ ಮಾಡ್ತಿರ್ಲಿಲ್ಲ. ಇನ್ನ ನೋಡ್ಬೇಕು, ನಾಳೆಯಿಂದ ಹಾಕೊಂತೀನಿ. ಆಮೇಲೆ ನೀವು ನಾವ್ ಕೆಲವು ಸಲ ಹೀಗೆ ಮಿಸ್ ಮಾಡ್ಕೊಂಡ್ವಲ್ಲ ನಿದ್ದೆ ಎಲ್ಲ ಬಂದು, ಅದು ನೀವು ಕಾರ್ಯಕ್ರಮ ಮತ್ತೆ ರೆಕಾರ್ಡಿಂಗ್ ಮಾಡಿದ್ ನಮ್ಗೆ ಹಾಕಿದಿರಲ್ಲ, ಅದ್ರನ್ನ ಮತ್ತೆ ಕೇಳಿಸ್ಕೊಳಕಾಯ್ತು. ನಮ್ಗೆ ಅನುಕೂಲ ಆಯ್ತು, ಮನ್ಸಿಗೆ ಕರೆಕ್ಟ್ ಆಗಿ ತಿಳ್ಕೊಳಕಾಯ್ತು. ನಿಜವಾಗ್ಲೂ ಅದ್ಭುತ ಕಾರ್ಯಕ್ರಮ. ನಿಸ್ವಾರ್ಥತೆಯಿಂದ ಪರಕ್ಕೆ ತಿಳುವಳಿಕೆ ಜ್ಞಾನ ಕೊಡ್ಬೇಕು ಎಂಬ ಕಮಿಟ್ಮೆಂಟ್ ನಿಮ್ದು. ಎಲ್ಲರೂ ಜ್ಞಾನ ಅಳವಡಿಸ್ಕೊಂಡು ಉನ್ನತವಾಗಿ ಬಾಳ್ಬೇಕು ಅನ್ನೋದೊಂದು ನಿಮ್ ಕಮಿಟ್ಮೆಂಟ್ ಇದೆಯಲ್ಲ, ಅದಕ್ಕೆ ದೊಡ್ಡ ಹ್ಯಾಟ್ಸ್ ಆಫ್. ಆಮೇಲೆ ನಿಮ್ ಎಲ್ಲಾ ಟೀಚರ್ಸು ವಿನಯ, ಅಹಂಕಾರ ಇಲ್ದಿದ್ದ ಸ್ಥಿತಿ, ಅಹಂಕಾರವೇ ಇಲ್ಲ. ಎಲ್ಲರಿಗೂ ನೀವು ನಮ್ಮಂತವ್ರಿಗೂ ಮಾಸ್ಟರ್ಸ್ ಅಂತ ಹೇಳಿ ಇದ್ ಮಾಡ್ತೀರಿ. ಅದ್ ಬಹಳ ವಿಶೇಷ. ಈ ಸಂಕುಚಿತ ಮನಸ್ಸು ನಾವೆಲ್ಲರೂ ಬಿಡ್ಬೇಕು, ವಿಶಾಲ ಭಾವನೆ ಇಟ್ಕೋಬೇಕು. ನಮ್ದು ಧ್ಯಾನದ ಲೆವೆಲ್ ಇನ್ನೂ ಕಡಿಮೆ ಮೇಡಮ್. ಇನ್ ಯಾವಾಗ ಅದು ಕರೆಕ್ಟ್ ಆಗಿ ಬರ್ತೋ ಗೊತ್ತಿಲ್ಲ ನಂಗೆ. ಇನ್ನು ಪ್ರಾಕ್ಟೀಸ್ ಮಾಡಿ ಅದ್ ಆಗತ್ತೆ. ಅದ್ ಬರ್ತಿಲ್ಲ ಅಂತ ಮಾತ್ರ ಇದ್ ಮಾಡ್ಕೊಂಬೇಡಿ. ಸೊ 21 ದಿನ ಕಂಟಿನ್ಯೂಸ್ ಆಗಿ ಕುತ್ಕೊಳ್ಳಿ, ಆಗತ್ತೆ. ನಾವು ಹೊಸಬ್ರೆ ಮಾಡ್ತಿದೀವಿ. ಸೊ ಆಮೇಲೆ ಒಂದ್ ಮಾತು ಮೇಡಮ್, ಒಂದ್ ಮಾತು. ಈಗ ನನ್ಗೆ ಏನಾಯ್ತು ಅಂದ್ರೆ, ಅಲ್ಲಿ ನಿಮ್ಮ ಪಿರಮಿಡ್ ವ್ಯಾಲಿಯಲ್ಲಿ 15 ದಿವಸ ಇದ್ದು ಧ್ಯಾನ ಮಾಡಿ ಒಳ್ಳೆ ನಿಮ್ದು ವಿಚಾರಧಾರ ಇದೆಯಲ್ಲ, ನಿಮ್ಮ ಮೂಲ ಈ ಒಳ್ಳೆ ಇದು ಧರ್ಮಗಳು ಇದೆಲ್ಲ ಇದು ಹೇಳಿದ್ನಲ್ಲ, ಇದು ಯಾವ್ದು ನಮ್ಮ ಏನು ನವಧರ್ಮಗಳು, ಹೀಗೆಲ್ಲ ಒಂದ್ ವಿಚಾರ ಎಲ್ಲ ಸರಿಯಾಗಿ ತಿಳ್ಕೊಂಡು ಕರೆಕ್ಟ್ ಆಗಿ ಇದ್ ಮಾಡ್ಕೊಳಕ್ಕೆ ಅಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ 10 ದಿವಸ ಇರ್ಲಿಕ್ಕೆ ಆಗ್ತದ? ಆತರ ಇದೆಯಾ ಫೆಸಿಲಿಟಿ? ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಮೇಡಮ್. ಅದನ್ನ ವಿಚಾರಿಸಿ ಹೇಳ್ತೀವಿ. ಬಟ್ ನಿಮ್ಗೆ ಎಲ್ಲ ಬುಕ್ಸ್ ಎಲ್ಲ ಸಿಗುತ್ತೆ ಮೇಡಮ್. ಬುಕ್ಸ್ ನ ರೆಫರ್ ಮಾಡಿ. ಮತ್ತೆ ನಮ್ ಯೂಟ್ಯೂಬ್ ಅಲ್ಲಿ ಮಹತರ ಫೌಂಡೇಶನ್ ಗೆ ಲಾಗಿನ್ ಆದ್ರೆ, ಸೊ ನೀವು ರಿಪೀಟ್ ಟೆಲಿಕಾಸ್ಟ್ ಮಾಡ್ಕೊಂಡು ಕೇಳಿ ತಿಳ್ಕೊಬಹುದು ಮೇಡಮ್, ಮನನ ಮಾಡ್ಕೊಬಹುದು. ಮತ್ತೆ ನಮ್ ಪಿರಮಿಡ್ ವ್ಯಾಲಿಯಲ್ಲಿ ಬುಕ್ಸ್ ಇದೆ. ಇದು ಮರ್ಥರ್ ಫೌಂಡೇಶನ್ ಅಲ್ಲಿ ಬುಕ್ಸ್ ಇದೆ. ನಾನ್ ಬೇಕಾದ್ರೆ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೀನಿ, ಯಾವ್ದಾದ್ರು ಬುಕ್ಸ್ ಇದೆ ಅಂತೆಲ್ಲ. ಸೊ ನೀವ್ ಯಾವ್ದಾದ್ರು ಬುಕ್ಸ್ ಬೇಕು ಅಂದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ನೀವು ಬುಕ್ಸ್ ಓದಿದ್ರು ನಿಮ್ಗೆ ಜ್ಞಾನ ಹೆಚ್ಚಾಗತ್ತೆ. ಆಯ್ತು, ಆಯ್ತಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಸ್ಪಿರಿಚುವಲ್ ರಿಯಾಲಿಟಿ ಅಂತ ಒಂದು ಚಲನಚಿತ್ರ ಹಾಕಿದ್ರಲ್ಲ, ಅದು ತುಂಬಾ ಚೆನ್ನಾಗಿದೆ. ಒಂದು ಅದ್ರಿಂದ ಸುಮಾರು ನಾವು ಇಲ್ಲ ಇದನ್ನ ಮಾಡ್ಬೇಕು ಅಂತ ಧ್ಯಾನ ಮಾಡ್ಬೇಕು ಅಂತ ಮನ್ಸಿಗೆ ಬರುವಂಗಿದೆ. ಇನ್ನೊಂದು ನಿನ್ನೆದೇನಾಯ್ತು ಅಂದ್ರೆ, ನಿದ್ದೆನೆ ಬಂದ್ಬಿಟ್ಟು ಆಕ್ಚುಲಿ ಪ್ರಪಂಚ ಒಂದು ಸ್ವಪ್ನಂ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಟ್ಕೊಂಡಿದೀನಿ ಪಕ್ಕದಲ್ಲಿ. ಸ್ವಪ್ನ ಅಂದ್ಬಿಟ್ಟು ಸರ್ ಒಂದು ನಮ್ಗೆ ಅಂತ ಅವ್ರು ಮೆಡಿಟೇಷನ್ ಮುಖಾಂತರ ಡ್ರೀಮ್ ವರ್ಲ್ಡ್ ಹೇಳ್ತಾ ಹೋದ್ರಲ್ವಾ. ನನ್ಗೆ ಸ್ವಲ್ಪ ಎಲ್ಲರಿಗೂ ಅದು ಕಲ್ಪನೆ ಹೋದಾಗ ಒಂಚೂರು ಆ ರೀತಿ ಆಗಿದೆ. ಅದನ್ನ ಇದಕ್ಕೆ ಹಾಕಿ ಆಯ್ತಾ, ಅದು ರೆಕಾರ್ಡ್ ಮೇಡಮ್. ಅದು ವಿಡಿಯೋ ಎಡಿಟ್ ಮಾಡಿ ಅದು ನಿಮ್ಗೆ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ನಂಗೆ 2ನೇ ದಿವಸದ ಧ್ಯಾನದ ಅನುಭವಗಳು ಅದು ಮಿಸ್ ಆಗಿದೆ. 2ನೇದು ಮತ್ತೆ 19ನೇ ದಿನದ್ದು. ಸೊ ಲಿಂಕ್ ಅಲ್ಲಿ ಇದೆ. ಮತ್ತೆ ನಮ್ಮ ಮಾತಾರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಪ್ರತಿಯೊಂದು ಕೂಡ ಇದೆ ಮೇಡಮ್. ಬೆಳಿಗ್ಗೆ ಸೆಕ್ಷನ್, ಮಧ್ಯಾಹ್ನ ಸೆಕ್ಷನ್, ರಾತ್ರಿ ಸೆಕ್ಷನ್, ಪ್ರತಿಯೊಂದು ವಿಡಿಯೋಸ್ ಇದೆ. ಸೊ ನೀವ್ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ಒಂದ್ ಸೆಕ್ಷನ್ ಇರುತ್ತೆ ಮ್ಯಾಮ್. ಮಧ್ಯಾಹ್ನ ಇದೆಯಾ? ಬೆಳಿಗ್ಗೆ ಅದಕ್ಕೆ ಮಧ್ಯಾಹ್ನ ಜೂನ್ ಇಂದ ಸ್ಟಾರ್ಟ್ ಆಗತ್ತೆ. 3 ಮೇಡಮ್ 3 ಗಂಟೆಗೆ. ಹೌದಾ? ಹಾಗಾದ್ರೆ ಅದಾದ್ರೆ ಓಕೆ ನಂಗೆ. ಅದು ಗೊತ್ತಿರ್ಲಿಲ್ಲ ನನ್ಗೆ. ಸೊ ಈಗ ಜೂನ್ 1 ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ನಾನು ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ ವಾಟ್ಸ್ಆಪ್ ಗ್ರೂಪ್ ಜಾಯ್ನಿಂಗ್. ಸೊ ನೀವು ಜಾಯ್ನ್ ಆಗ್ಬೋದು ಮ್ಯಾಮ್. ಅಲ್ಲಿ ಕೂಡ ಮಾಸ್ಟರ್ಸ್ ಬರ್ತಾರೆ. ಅಲ್ಲಿ ಕೂಡ ಹೊಸ ವಿಷಯಗಳಿರುತ್ತೆ. ಹೌದಾ? ಮೇಡಮ್ ನಿಜವಾಗ್ಲು ಇದನ್ನ ಎಲ್ಲರೂ ಇದ್ರದ್ದು ಅಂದ್ರೆ ಈಗ ಎಲ್ಲರೂ ಅಟೆಂಡ್ ಆಗಿದೀವಿ. ಆದ್ರೆ ಇದು ಹೌದೋ ಅಲ್ಲೋ ಅಂತ ಅಟೆಂಡ್ ಆಗಿರೋದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ದು
ಆದ್ರೆ ಇದ್ರೊಳಗೆ ತುಂಬಾ ನಾವು ಡೀಪ್ ಆಗಿ ಇಳ್ಕೊಂಡ್ರೆ ನಮ್ದು ಲೈಫ್ ಚೆನ್ನಾಗಾಗತ್ರಿ. ನಿಜವಾಗ್ಲೂ ನನ್ಗೆ ಬಹಳ ಖುಷಿಯಾಗಿದೆ. ಮೇಡಮ್. ಆಯ್ತು. ಆಯ್ತು. DM ಶಾಂತ ಮ್ಯಾಮ್ ದಯವಿಟ್ಟು ಮಾತಾಡಿ. DM ಶಾಂತ. ಹಲೋ ಹಲೋ. ಹಾ ಮೇಡಮ್, ನಾನು ಈಗ ಒಂದು 15 ದಿವಸ ಆಯ್ತು ಸೇರ್ಕೊಂಡು. 15 ದಿವಸದಿಂದ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು ಧ್ಯಾನ ಮಾಡೋದಕ್ಕೆ, ತುಂಬಾ ಇಷ್ಟ ಆಯ್ತು. ಒಂದು 15 days ಇಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ಅದು ಹಾ ಮೇಡಮ್. ಇಲ್ಲ ನುಂಗೆ ಇಲ್ಲ ಹಂಗೆ ಇರಿ. ಹಲೋ, ಯಾರು ಇದೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಹಾ ಮೇಡಮ್. ಹಲೋ. ಕೇಳಿಸ್ತಾ ಇಲ್ಲ, ಮಾತಾಡಿ ಮೇಡಮ್. ಶಾಂತ ಮೇಡಮ್. ಮೇಡಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಾ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್ ಈಗ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಹಲೋ. ಹಾ ಮೇಡಮ್, ಕೇಳಿಸ್ತಾ ಇದೆ. ನಾನು 15 days ಇಂದ ಜಾಯಿನ್ ಆಗಿರೋದೆ ಮೇಡಮ್. ಈಗ ಒಂದು 15-20 days ಆಗಿದೆ. ಚೆನ್ನಾಗಿದೆ ಧ್ಯಾನ, ನನಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದು ಏನೇ ಕೆಲಸ ಇದ್ರು ಆ ಟೈಮ್ಗೆ ನಾನು ಧ್ಯಾನ ಮಾಡ್ಬೇಕು ಅನ್ಸುತ್ತೆ, ನಂಗೆ ಇಷ್ಟ ಆಗುತ್ತೆ. ನಂಗೆ ಅದು ತುಂಬಾ ನಂಗೆ ಮೈಂಡ್ಗೆ ರಿಲ್ಯಾಕ್ಸ್ ಆಗ್ತಾ ಇದೆ ಮೇಡಮ್. ನಂಗೆ ಇಷ್ಟ ಆಯ್ತು. ಒಂದು 20 days ಆಗಿದೆ ಸೇರ್ಕೊಂಡು ಅಷ್ಟೇ ನಾನು. ಹಾ ಮ್ಯಾಮ್. ಸೊ ನೆಕ್ಸ್ಟ್ ಜೂನ್ ಸೆಕ್ಷನ್ಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಅಲ್ಲಿ. ಸೊ ಲಿಂಕ್ ಎಲ್ಲ ಶೇರ್ ಮಾಡ್ತೀವಿ, ಜಾಯಿನ್ ಆಗಿ. ಮತ್ತೆ ಮಾರ್ನಿಂಗ್ ಸೆಕ್ಷನ್ ಇರುತ್ತೆ, 365 ದಿನ ಕೂಡ ಇರುತ್ತೆ. ಸೊ ಅದಕ್ಕೂ ನೀವು ಜಾಯಿನ್ ಆಗ್ಬೋದು ಮೇಡಮ್. ಅದು ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಇರುತ್ತೆ, ಆರೋಗ್ಯದ ಬಗ್ಗೆ, ಜೀವನ ಶೈಲಿ ಬಗ್ಗೆ ಎಲ್ಲಾನು ಇರುತ್ತೆ. ಮತ್ತೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಬರ್ತಾರೆ, ಅಲ್ಲಿ ಕೂಡ ಹೊಸ ಹೊಸ ವಿಷಯಗಳು, ಅನುಭವಗಳು ಇರುತ್ತೆ ಮೇಡಮ್. ಅದು ಯಾವ ಟೈಮಿಂಗ್ ಮೇಡಮ್? ಹಾ ಮ್ಯಾಮ್. ಟೈಮಿಂಗ್ಸ್ ಯಾವುದು ಅಂತ? ಮಾರ್ನಿಂಗ್ 5 o'clock ಸ್ಟಾರ್ಟ್ ಮ್ಯಾಮ್. ಓಕೆ. ಓಕೆ, ಥ್ಯಾಂಕ್ ಯು. ನಾನಿದು ಅಕಸ್ಮಾತ್ ಆ ಟೈಮಲ್ಲಿ ಮಿಸ್ ಆದ್ರು, ಎಲ್ಲಾದ್ರೂ ಹೋಗಿದ್ರು, ನಾನು ಯೂಟ್ಯೂಬ್ ಅಲ್ಲಿ ಹಾಕೊಂಡು ನಾನು ನೋಡ್ತೀನಿ. ನಂಗೆ ಅದು ಇಷ್ಟ ಆಯ್ತು, ಜಯ ಮೆಡಿಟೇಷನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವೇದಾವತಿ ಬಾಯಿ ಮಾಸ್ಟರ್ಸ್ ಪ್ಲೀಸ್ ಮಾತಾಡಿ. ನಮಸ್ತೆ ಮೇಡಮ್. ಹಲೋ. ಹಲೋ. ಹಾ ನಮಸ್ತೆ ಮೇಡಮ್. ನಮಸ್ತೆ, ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು. ಹಾ ಹೇಳಿ ಸರ್. ಮೇಡಮ್, ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು, MB ಪೂಜಾರಿ ಅಂತ. ಹಲೋ. ಸರ್ ಒಂದ್ ನಿಮಿಷ, ಮೇಡಮ್ ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಒಂದ್ ಸೆಕೆಂಡ್ ಅವರು ಲೈನ್ ಅಲ್ಲಿ ಇದ್ದಾರೆ, ಮೇಡಮ್ ಕೂಡ ಅನ್ಮ್ಯೂಟ್ ಮಾಡಿದ್ರು. ಹಲೋ. ಹಾ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್, ನಾನ್ ಹುಬ್ಬಳ್ಳಿಯಿಂದ ಮಾತಾಡೋದು. ಹಾ ಮೇಡಮ್. ನಾನು ಟೋಟಲ್ ಅಂದ್ರೆ ಇವತ್ತು 20 ದಿವಸ ಅಲ್ವಾ, ಏಪ್ರಿಲ್ ಇಂದ ನಾನು ಅಟೆಂಡ್ ಮಾಡ್ತಿದ್ದೀನಿ. ಹಾ. ಮಧ್ಯೆ ಸ್ವಲ್ಪ ಮಿಸ್ ಆಗೋಯ್ತು ಏಪ್ರಿಲ್ ಅಲ್ಲಿ. ಈ ಮಂತ್ ಅಂತೂ ಕಂಟಿನ್ಯೂಸ್ ಮಾಡಿದೀನಿ. ಹಾ ಮೇಡಮ್. ಕೆಲವು ಸರಿ ಮಾರ್ನಿಂಗ್ ಸೆಷನ್ ಮಾಡಿದೀನಿ, ಕೆಲವು ಸರಿ ಈವ್ನಿಂಗ್ ಸೆಷನ್ ಮಾಡಿದ್ದೀನಿ, ಅಂದ್ರೆ 5 to 6. ಓಕೆ. ನಂದು ಒಂದು 2 ಸರಿ ಒಳ್ಳೆ ಅನುಭವ ಆಯ್ತು. ಒಂದು, ನಂದು ಥ್ರೋಟ್ ಕ್ಲಿಯರ್ ಆಗೋಯ್ತು ನೋಡಿ. ಹಲೋ. ಹಾ ಮೇಡಮ್, ಹೇಳಿ.
ನನ್ಗೆ ಥ್ರೋಟ್ ಅಲ್ಲಿ ಒಂದ್ ಸ್ವಲ್ಪ ಆ, ಅಡಚಣೆ ಇರ್ತಿತ್ತು. ಕ್ಲಿಯರ್ ಆಗಿ ಮಾತಾಡಕ್ ಆಗ್ತಿಲ್ಲ. ಆಗಾಗ ಅನ್ಕೊಂಡ್ ಮಾತಾಡ್ತಿದ್ದೆ ನಾನು. ಈಗ ಹಾ ಮೇಡಮ್. ಸ್ವಲ್ಪ ದಿವಸದಿಂದ ಅದು ಕ್ಲಿಯರ್ ಆಗಿದೆ ನೋಡಿ. ಓಕೆ ಮ್ಯಾಮ್. ಅದು ಏನು ತುಂಬಾ ಡಿಸ್ಟರ್ಬೆನ್ಸ್ ಇದೆ ರೀ. ಏನು ಬೆರಳು ಆಡಿಸ್ತಾ ಇದ್ದೀರಿ? ಹಾ ಹಲೋ. ಹಾ ಮೇಡಮ್. ಥ್ರೋಟ್ ಕ್ಲಿಯರ್, ಥ್ರೋಟು ಮತ್ತೆ ಕಿವಿ ಕೇಳಿಸ್ತದ? ಹಾ ಮೇಡಮ್ ಕೇಳಿಸ್ತಾ ಇದೆ, ಹೇಳಿ. ಆ ಕಿವಿ ನಾನು ಯಾವಾಗ್ಲೂ 24 ಗಂಟೆ ಹತ್ತಿ ಇಟ್ಕೊಳ್ತಿದ್ದೆ. ಹಾ ಮೇಡಮ್. ಈ ನಡುವೆ ಅದರ ಅವಶ್ಯಕತೆ ಇಲ್ಲ. ಓಕೆ. ಹತ್ತಿ ಇಡೋದಿಲ್ಲ. ಪ್ಲಸ್ ಹಾ. ಥ್ರೋಟ್ ಕ್ಲಿಯರ್ ಆಗಿದೆ. ಒಂದ್ ಹಾ. ಸ್ವಲ್ಪ ತುಂಬಾನೇ ಪೇಶನ್ಸ್ ಬಂದಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನನ್ಗೆ ಫುಲ್ ಫೋಕಸ್ ಮಾಡಕ್ ಆಗ್ತಿಲ್ಲ, ಕಾನ್ಸಂಟ್ರೇಟ್ ಆಗಲ್ಲ, ಫೋಕಸ್ ಮಾಡಕ್ ಆಗ್ತಿಲ್ಲ. ಅದಾಗಿದ್ರೆ ನನ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಆಗಿರೋದು. ಮೇಡಮ್ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತೀರಿ, ಸೊ ಅದು ಎಲ್ಲ ಮಾಡ್ತಿದ್ದೀನಲ್ಲ. ಆಗುತ್ತೆ. ಹ್ಮ್. ಸೊ 21 ಇದನ್ನು- ದಿನ ಇಲ್ಲ 48 ದಿನ ಮಂಡಲ ಅಂದ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಂಡ್ ಮಾಡಿ ಮೇಡಮ್. ಏನೇ ಸಮಸ್ಯೆಗಳಿದ್ರು ಕೂಡ ನಿಮ್ಗೆ ಸಾಲ್ವ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ತೀರಿ, ಸೊ ಅದ್ ನಿಧಾನವಾಗಿ ಪ್ರತಿಯೊಂದು ಕೂಡ ನಿಮ್ಗೆ ಸರಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವೇ ಹೇಳ್ತೀರಾ ನನಗೆ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಸರ್ ಹೇಳಿದ್ರು, ರಂಗನಾಥ್ ಸರ್ ಅವರು, ಸಂಕಲ್ಪ ಮಾಡಿ ಡೈಲಿ ಮಾಡಬೇಡಿ, ಈ ರೆಗ್ಯುಲರ್ ಏನಿದೆ ಅದನ್ನೇ ಮಾಡಿ ಹಾ ಅಂತ ಮೇಡಮ್. ಹೇಳ್ತಾರೆ. ಸಂಕಲ್ಪ ನಾನು ಒಂದ್ 2-3 ದಿವಸ ಮಾಡ್ದೆ ರೀ. ತುಂಬಾನೇ ಒಂದ್ಸರಿ ಸಂಕಲ್ಪ ಮಾಡ್ಕೊಂಬಿಟ್ಟು ಕುತ್ಕೊಂಬಿಡಿ ಮೇಡಮ್, ಸಾಕು. ಫಸ್ಟ್ ಡೇ ಅಂತೂ ತುಂಬಾನೇ ಎಮೋಷನಲ್ ಆಗೋದೆ. ತುಂಬಾ ಆಗ್ತೇನೆ ಅವತ್ತು ಫಸ್ಟ್ ಡೇ ಸಂಕಲ್ಪ ಮಾಡಿದ ದಿವ್ಸ. ನಾನು ಇದು ಮಿಸ್ ಆದ್ರೆ ಬೆಳಿಗ್ಗೆ 5 ಗಂಟೆಗೆ ಮಾಡ್ತೀನಿ. ಬೈ ಚಾನ್ಸ್ ಅದು ಮಿಸ್ ಆಯ್ತು ಅಂದ್ರೆ ಈ 9:30 ಮಾಡ್ತೀನಿ, ಒಂದೊಂದ್ಸರಿ 2 ಮಾಡ್ತೀನಿ. ಓಕೆ ಮ್ಯಾಮ್. 3 ಗಂಟೆಗೂ ಸ್ಟಾರ್ಟ್ ಆಗುತ್ತೆ, ಸೊ 3 ಗಂಟೆಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾವ ಸೆಕ್ಷನ್ ಆದ್ರೂ ಜಾಯ್ನ್ ಆಗ್ಬೋದು. ಅದು ತುಂಬಾ ಕನ್ವೀನಿಯಂಟ್ ಮೇಡಮ್, ಅದು 3 to 4. ಹಾ ಮೇಡಮ್. ಸೊ ಮತ್ತೆ ಜೂನ್ ಇಂದ ಸ್ಟಾರ್ಟ್ ಆಗ್ತಿದೆ, ಸೊ ಲಿಂಕ್ ಶೇರ್ ಮಾಡ್ತೀವಿ, ಸೊ ಜಾಯ್ನ್ ಆಗ್ಬೋದು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ವೆಲ್ಕಮ್. MP ಪೂಜಾರಿ ಮಾಸ್ಟರ್ ದಯವಿಟ್ಟು ಮಾತಾಡಿ, ನಮ್ ಕಡೆಯಿಂದ ಕ್ಷಮೆ ಇರ್ಲಿ. ಇರ್ಲಿ ಮೇಡಮ್. ಓಕೆ ಮೇಡಮ್, ಓಕೆ ಮೇಡಮ್, ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ ಮೇಡಮ್. ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು. ಹಲೋ. ಹಾ ಸರ್ ಹೇಳಿ, ಕೇಳಿಸ್ತಾ ಇದೆ ಮೇಡಮ್. ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು. ನಾನು ಅಕ್ಟೋಬರ್ 1ನೇ ತಾರೀಕಿನ ನಂತರ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಸೆಷನ್ಗೆ. ಹಾ ಸರ್. ಇವಾಗ ನಮಗೆ ಊರಲ್ಲಿ, ಆಫೀಸ್ ಅಲ್ಲಿ, ಮತ್ತೆ ನಾನು ಫ್ರೆಂಡ್ ಸರ್ಕಲ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀನ್ ಏನ್ ಮಾಡ್ತಾ ಇದೀಯಾ, ನಿನ್ ಮುಖ ಲಕ್ಷಣ ಚೇಂಜ್ ಆಗಿದೆಯಲ್ಲ ಅಂತ ಹೇಳ್ತಾರೆ. ಹಾ ಸರ್. ಧ್ಯಾನ ಮಾಡೋದ್ರಿಂದ ನಮ್ಮ ಮುಖ ಲಕ್ಷಣ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ನನಗೆ BP ಇತ್ತು ಮೇಡಮ್. ಈ ಧ್ಯಾನ ಮಾಡೋದ್ರಿಂದ ನಾನು BP ಮಾತ್ರ ತಗೊಳ್ಳೋದು ಬಿಟ್ಟಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ಗೂ ಒಂದ್ಸಲ ಮಾಸ್ಟರ್ ಪೂಜಾರಿಗೆ ಕ್ಲಾಪ್ಸ್ ಹಿಡಿಯೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಈ ತರ ಅನುಭವದ ಮಾತುಗಳು ಮೇಡಮ್ ಒಂದು ಒಳ್ಳೆ ಅನುಭವ ಮೇಡಮ್. ನಾನು ಮುಂಚೆ ಮಾಂಸಾಹಾರಿ, ಚಿಕನ್ ತಿಂತಿದ್ದೆವು, ಮಟನ್ ತಿಂತಿದ್ದೆವು, ಎಗ್ ತಿಂತಿದ್ದೆವು. ಇವಾಗ ಮಹಾದಾರ ಪೊಲ್ಯೂಷನ್ ಬಂದ ಹಿಡಿದು ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆವು. ಥ್ಯಾಂಕ್ ಯು ಸರ್. ಬಟ್ ನಮ್ಮ ಪತ್ರಿಜಿ ಸರ್ ಸಂಕಲ್ಪನೆ ಅದು ಸಸ್ಯಾಹಾರಿ ಜಗತ್ತು, ಪಿರಮಿಡ್ ಜಗತ್ ಅಂತ. ಸೊ ಎಲ್ಲರೂ ನಾವು ಕೇಳೋದು ಅಷ್ಟೇ, ಎಲ್ಲರೂ ಸಸ್ಯಾಹಾರಿ ಆಗಿ ಅಂತಾನೆ. ಸೊ ನಿಮ್ಗೆ ಮಾಂಸಾಹಾರಿ ಜೀವನಕ್ಕೂ ಈಗ ಸಸ್ಯಾಹಾರಿ ಆಗಿರೋದಕ್ಕೂ ನಿಮ್ಮ ಬಾಡಿ ಆಗ್ಲಿ, ನಿಮ್ಮ ಮನಸ್ಥಿತಿ ಆಗ್ಲಿ ಎಲ್ಲ ಬದಲಾವಣೆ ಆಗಿರುತ್ತಲ್ಲ ಸರ್? ಬದಲಾವಣೆ ಆಗಿದೆ ಮೇಡಮ್. ಅದಕ್ಕಾಗಿ ಕೇಳ್ತಾ ಇದ್ದಾರೆ ಮೇಡಮ್, ಫ್ರೆಂಡ್ ಸರ್ಕಲ್ ಮತ್ತು ಊರಲ್ಲಿ ಕೇಳ್ತಾ ಇದ್ದಾರೆ, ಏನಪ್ಪ ನೀವು ಹಿಂಗೆ ಚೇಂಜ್ ಇದೆಲ್ಲ, ಹೆಂಗೆ ಚೇಂಜ್ ಐತಿ ಅಂತ ಕೇಳಿ. ಅದಕ್ಕೆಲ್ಲ ಕಾರಣ ರಂಗನಾಥ್ ಸರ್ ಮತ್ತು ಮಹಾತಾರ್ ಫೌಂಡೇಶನ್ ಸರ್, ಎಲ್ಲ ಸಮಸ್ತ ಸರ್ವರೆಲ್ಲರೂ. ಖಂಡಿತ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಮತ್ತೆ ಬೇರೆಯವರು ಕೂಡ ಸ್ಫೂರ್ತಿ ಆಯ್ತು. ಓಕೆ ಮೇಡಮ್, ಥ್ಯಾಂಕ್
ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಬೇರೆಯವ್ರಿಗೂ ನಿಮ್ಮ ಫ್ರೆಂಡ್ಸ್ ಗೆ ಅವ್ರಿಗೆಲ್ಲರಿಗೂ ಹೇಳಿ ಧ್ಯಾನ ಮಾಡಕ್ ಹೇಳಿ. ನಮ್ಮ ಫ್ರೆಂಡ್ಸ್ ಗೆ ಹೇಳಿದೀನಿ, ನನ್ನ ಇದರಿಂದ 4 ಜನ ಜಾಯ್ನ್ ಆಗಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಜಾಯ್ನ್ ಆಗಿದ್ದಾರೆ ಮೇಡಮ್, 4 ಜನ ಜಾಯ್ನ್ ಆಗಿದ್ದಾರೆ. ಓಕೆ ಸರ್. ಮೆಡಿಟೇಷನ್ ಮಾಡ್ತಾರೆ. ನಮ್ಮ ಎಲ್ಲಾ ಸೆಕ್ಷನ್ ಟೈಮಿಂಗ್ಸ್ ಇದೆ ಅಲ್ಲ, ಮಾರ್ನಿಂಗ್ ಮತ್ತೆ ಮಧ್ಯಾಹ್ನ ಮೇಡಮ್, ಮಾರ್ನಿಂಗ್ ಇದೆ, ಸೆಕ್ಷನ್ ಇದೆ, ನೈಟ್ ಇದೆ. ಆಮೇಲೆ ಯಾವ್ದು ಅನುಕೂಲ ಆಗುತ್ತೆ ಅದು ಜಾಯ್ನ್ ಆಗಕ್ಕೆ ಹೇಳಿ ಸರ್. ಮೇಡಮ್ ನಂದೊಂದು ರಿಕ್ವೆಸ್ಟ್, ಹಾ ಸರ್. ನೈಟ್ ಸೆಷನ್ಸ್ 45 ನಿಮಿಷದಿಂದ 45 ನಿಮಿಷ ಮೆಡಿಟೇಷನ್ ಇರ್ಲಿ ಮೇಡಮ್. ಆಯ್ತು ಸರ್, ಖಂಡಿತ ಇನ್ಫಾರ್ಮ್ ಮಾಡ್ತೀವಿ. ಇವತ್ತು 20 ನಿಮಿಷ ಮಾಡಿದ್ರಲ್ಲ. ಹಾ ಸರ್, ಇವತ್ತು ಅನುಭವ ಮಾತ್ರ ಹಂಚ್ಕೊಳ್ಳೋದು ಇತ್ತಲ್ಲ, ಪ್ರತಿಯೊಬ್ಬರ ಜೊತೆನೂ ಶೇರ್ ಮಾಡ್ಬೇಕಿತ್ತು. ಮತ್ತೆ ಈಗ ನಮ್ ಪಿರಮಿಡ್ ಮಾಸ್ಟರ್ ಆಲ್ರೆಡಿ ಬಂದಿದ್ದಾರೆ. ಸೊ ಇವತ್ತಿನ ಟಾಪಿಕ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ ಮ್ಯಾಮ್, ಅದಕ್ಕೋಸ್ಕರ ಇವತ್ತು ಕಡಿಮೆ ಮಾಡಿದ್ವಿ, 20 ನಿಮಿಷ ಮಾತ್ರ ಮಾಡಿದ್ದು. ಸರಿ ಮ್ಯಾಮ್, ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಂತೋಷ ಆಯ್ತು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ. ಮತ್ತೆ ಬೇರೆಯವರು ಕೂಡ ಸ್ಫೂರ್ತಿ ಆಯ್ತು. ಸೊ ಬೇರೆಯವ್ರಿಗೂ ಗೊತ್ತಾಗುತ್ತೆ BP ಶುಗರ್ ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ. ಕಂಟ್ರೋಲ್ ಮಾಡ್ಬೋದು ಮೇಡಮ್, ಖಂಡಿತ ಮಾಡ್ಬೋದು, ಖಂಡಿತ ಮಾಡ್ಬೋದು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಪಿರಮಿಡ್ ಮಾಸ್ಟರ್ ಆದ ಶಾಂತಲಾ ಮೇಡಮ್ ಅವರು ಜಾಯಿನ್ ಆಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಮ್ಯಾಮ್, ನಮ್ಮ ಎಲ್ಲಾ ಮಾಸ್ಟರ್ಸ್ ಕಡೆಯಿಂದ, ನಮ್ಮ ಮಾತರ್ ಫೌಂಡೇಶನ್ ಕಡೆಯಿಂದ ಪ್ಲೀಸ್ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಇನ್ನೊಂದ್ 2-3 ಜನ ಇದಾರೆ, ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಂಡ್ಬಿಡ್ತೀವಿ. ಉಮಾ ಮೇಡಮ್ ಅನ್ಮ್ಯೂಟ್ ಆಗಿದೆ ಮಾತಾಡಿ. ಸರಸ್ವತಿ ಹೆಗ್ಡೆ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಮೇಡಮ್ ನಾನು 21 ಡೇಸು ಅಟೆಂಡ್ ಮಾಡಿದೀನಿ, ಬಟ್ ಫುಲ್ ಮುಗಿಯೋ ತನಕ ಕೂತ್ಕೊಂಡಿಲ್ಲ. ಕೆಲವು ದಿನ ನನಗೆ ನೋವಾದಾಗ ನಾನು ಮಧ್ಯದಲ್ಲೇ ಲೀವ್ ಆಗಿದ್ದೀನಿ. ಬಟ್ ನಾನು ಮೊದ್ಲಿಂದನೂ ಮಾಡ್ತಾ ಇದ್ದೆ ಧ್ಯಾನನ. ಬಟ್ ಈ ಧ್ಯಾನ ನನಗೆ ತುಂಬಾ ಖುಷಿ ಕೊಟ್ಟಿದೆ. ನನಗ್ ಮೇನ್ ಅಂದ್ರೆ ಒಂದಿನ ನನಗೆ ಧ್ಯಾನದಲ್ಲಿ ಪತ್ರಿಜಿ ಕೂಡ ನನಗೆ ಬಂದ್ರು. ನನಗೆ ತುಂಬಾ ಒಂಥರ ರೋಮಾಂಚನ ಆಯ್ತು, ತುಂಬಾ ಖುಷಿ ಆಯ್ತು. ನನಗಿವಾಗ ನಾನು ಒಂದು ತಪ್ಸಕ್ಕೆ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನಾನು ಕಂಟಿನ್ಯೂಸ್ ಆಗಿ ಇನ್ನು ನಾನು ಲೈಫ್ ಲಾಂಗ್ ಮಾಡ್ಬೇಕು ಅನ್ಕೊಂಡಿದೀನಿ. ನಂಗೆ ತುಂಬಾ ಖುಷಿ ಕೊಟ್ಟಿದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸೊ ದಿನ ಪ್ರಾಕ್ಟೀಸ್ ಮಾಡಿ. ಖಂಡಿತ ನಾನು ಪತ್ರಿಜಿ ಧ್ಯಾನದಲ್ಲಿ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನನಗೆ ಒಂದಿನ ಕಂಡಿದ್ದು ತುಂಬಾ ಒಂಥರ ರೋಮಾಂಚನ ಆಯ್ತು ಮೇಡಮ್, ನಿಜವಾಗ್ಲೂನು. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅನುಭವ. ಹೌದು, ನನಗೆ ಪಿರಮಿಡ್ ಒಂದ್ಸಲ ಬಂದ್ಬಿಟ್ಟು ಮಾಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಈಗ. ಮ್ಯಾಮ್ ಈಗ 3 ದಿನ ಬುದ್ಧ ಪೌರ್ಣಮಿ ಇದೆಯಲ್ಲ, ಬನ್ನಿ. ಮತ್ತೆ ಈ ದಿನ ಸ್ವಲ್ಪ ಎನರ್ಜಿ ಪವರ್ ಕೂಡ ಜಾಸ್ತಿ ಇರುತ್ತೆ. ಹೌದು, ದಯವಿಟ್ಟು ಬನ್ನಿ, ಶೇರ್ ಮಾಡ್ಕೊಬಹುದು. ಮತ್ತೆ ಸ್ವಲ್ಪ ಇನ್ನೊಂದು ಮಾಹಿತಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಮಾಸ್ಟರ್ ಫೌಂಡೇಶನ್ ಕಡೆಯಿಂದ ಸೇವಾದಳ ಅರೇಂಜ್ ಮಾಡಿದ್ದಾರೆ. ಯಾರಿಗಾರು ವ್ಯಾಲಂಟಿಯರ್ ಆಗಿ ಸೇವೆ ಮಾಡೋ ಮನಸ್ಥಿತಿ ಇದ್ರೆ, ಆಸಕ್ತಿ ಇದ್ರೆ ದಯವಿಟ್ಟು ಶೇರ್ ಮಾಡಿ. ಸೊ ನಿಮ್ಗೆ ಅಲ್ಲಿ ಅವಕಾಶ ಉಂಟು ಮೇಡಮ್. ಎಲ್ಲಾ ಮಾಸ್ಟರ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ತಿಳಿಸಿ. ನಮ್ಮ ಮಾತಾರ್ ಫೌಂಡೇಶನ್ ಕಡೆಯಿಂದ ಯಾರಾದ್ರೂ ವ್ಯಾಲಂಟಿಯರ್ ಆಗಿ ಸೇವೆ ಮಾಡೋ ಆಸೆ ಇದ್ದವರು ಹೇಳಿದ್ರೆ ಅದಕ್ಕೆ ಅವಕಾಶ ಉಂಟು. ಸೊ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಉಮಾ ಮೇಡಮ್. ನಮಸ್ಕಾರ ಮೇಡಮ್. ಹಾ ಮೇಡಮ್ ಹೇಳಿ. ನಮಸ್ಕಾರ ಮೇಡಮ್. ನಾನು ನಮಸ್ತೆ ಮೇಡಮ್ ಹೇಳಿ. ಡಿಸೆಂಬರ್ 23ಕ್ಕೆ ಸೇರ್ಕೊಂಡಿದ್ದೀನಿ ಮೇಡಮ್. ನಾನು ಉಮಾ ಕುಲಕರ್ಣಿ, ಧಾರವಾಡ ಮೇಡಮ್ ನಂದು. ಹಾ ಮೇಡಮ್. ನಾನು ನಿಜವಾಗ್ಲೂ ಇದು ಧ್ಯಾನೋತ್ಸವ ಇದು ಒಂದು ಹಬ್ಬನ. ಹೌದು ಮೇಡಮ್, ಒಳ್ಳೆ ಹಬ್ಬ, ದೊಡ್ಡ ಹಬ್ಬ. ಇದು ದಿವಸ ಕೂಡ ನಮಗೆ ಹೋಳಿಗೆ ಊಟ ಮಾಡಿದಕ್ಕಿಂತಲೂ ಹೆಚ್ಚಿನ ಅನುಭವಗಳನ್ನು ಕೊಡ್ತಾ ಇದ್ದಾರೆ ರಂಗನಾಥ್ ಗುರುಗಳು. ನಾವಿಲ್ಲಿ
ನವವಿಧ ಧರ್ಮಗಳನ್ನು ಕಲಿತೀವಿ. ಆಮೇಲೆ ಉಪಪ್ರಜ್ಞೆಯ ಮನಸ್ಸು ಸ್ವರ್ಗ ಲೋಕ ಅನ್ನೋದನ್ನು ಗುರ್ತಾಯ್ತು. ಇದರಲ್ಲಿ ನಮಗೆ ಅವರು ಮುದ್ರೆಗಳು ಹೇಳ್ಕೊಡ್ತಾರೆ, ಆಹಾರದ ಬಗ್ಗೆ ಹೇಳ್ಕೊಡ್ತಾರೆ. ಕೇಳಿಸ್ತಾ ಇದೆ ಮೇಡಮ್? ಹಲೋ, ಹಾ ಮೇಡಮ್ ಕೇಳಿಸ್ತಾ ಇದೆಯಾ? ಹಾಗೂ ಅಕ್ಯುಪೇಶರ್ ಬಗ್ಗೆ, ನೀರಿನ ಬಗ್ಗೆ ಅಂತೂ ವಾರದಲ್ಲಿ 2 ಸಲ ಹೇಳ್ತಾನೆ ಇರ್ತಾರೆ. ಸಮಗ್ರ ಜೀವನ ಶೈಲಿ ಕಲಿತೀವಿ ಇಲ್ಲಿ. ಆನಂತರ ಪಿರಮಿಡ್ ಮಹತ್ವ ಏನು, ಪಿರಮಿಡ್ ಅಂದ್ರೆ ಹೇಗೆ, ಪಿರಮಿಡ್ ಧ್ಯಾನ ಮಾಡೋದ್ರಿಂದ 1 ತಾಸು ಮಾಡಿದ್ರೆ 3 ತಾಸು ಅದ್ರ ಶಕ್ತಿ ನಮಗೆ ಬರುತ್ತೆ ಅನ್ನೋದು ಅದು ಕೂಡ. ಆಮೇಲೆ ಜೀವನ ಶೈಲಿ ಕೂಡ ಇಲ್ಲಿ ಕಲಿತೀವಿ ನಾವು, ಮನೆ ಮದ್ದು. ಆಮೇಲೆ ಸತ್ಸಂಗ ಯಾವ ರೀತಿಯಿಂದ ಹೋಗ್ಬೇಕು, ಸ್ವಾಧ್ಯಾಯ ಮಾಡೋದ್ರಿಂದ ಏನ್ ಲಾಭ, ಧ್ಯಾನದಿಂದ ನಮ್ಗೆ ನೆಮ್ಮದಿ ಸಿಗತ್ತೆ, ಸಮಾಧಾನ, ಶಾಂತಿ, ಸಮಾಧಾನ, ಆಮೇಲೆ ಏಕಾಗ್ರತೆ ಬರುತ್ತೆ. ಆಮೇಲೆ ಇನ್ನೊಂದೇನು, ಏನೇ ಹೇಳಿದ್ರು ಕೂಡ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸ್ವೀಕಾರ ಭಾವನೆ, ಕ್ಷಮಾಪಣೆ, ಪ್ರತಿಯೊಬ್ಬರಿಗೂ ಕ್ಷಮಾಪಣೆ. ಆಮೇಲೆ ಮೇಡಮ್ ನನಗೆ BP ಶುಗರ್ ಇತ್ತು, ನಾನು 9 ಟ್ಯಾಬ್ಲೆಟ್ಸ್ಗಳು ತಗೊಳ್ತಿದ್ದೆ. ಆದ್ರೆ ಈಗ ಬರೀ ಕೇವಲ 3 ಟ್ಯಾಬ್ಲೆಟ್ ತಗೊಳ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಬೇರೆಯವ್ರಿಗೂ ಸ್ಫೂರ್ತಿ ಆಯ್ತು. ನಿಮ್ಮ BP ಶುಗರ್ ಎಲ್ಲ ಹೇಗ್ ಕಂಟ್ರೋಲ್ ಆಯ್ತು. ನೀವು ನಮ್ಮ ಮದರ್ ಫೌಂಡೇಶನ್ ಅಲ್ಲಿ ಹಿರಿಯ ಮಾಸ್ಟರು. ಸೊ ಇವ್ರು ಮೇಡಮ್ ಅನ್ಮ್ಯೂಟ್ ಆಗಿದೆ ಉಮಾ ಮೇಡಮ್. ಓಕೆ, ಹಾ ಶಾಂತಲಾ ಮೇಡಮ್ ನಮ್ಮ ಪಿರಮಿಡ್ ಮಾಸ್ಟರ್ ಮೇಡಮ್ ಬಂದಿದ್ದಾರೆ ಈ ದಿನ. ಸೊ ಅವರು ಮಾಹಿತಿ ಹಂಚ್ಕೊತಾರೆ. ಮ್ಯಾಮ್ ಪ್ಲೀಸ್ ವೆಲ್ಕಮ್ ಮ್ಯಾಮ್. ಸಾರಿ ಫಾರ್ ಲೇಟ್ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸಾರಿ ಒನ್ಸ್ ಅಗೇನ್, ಸ್ವಲ್ಪ ಲೇಟ್ ಆಯ್ತು. ಸ್ಟಾರ್ಟ್ ಮಾಡ್ಬೋದಾ ಮೇಡಮ್? ಮೇಡಮ್ ಸ್ಟಾರ್ಟ್ ಮಾಡಿ. ಓಕೆ ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಈ ದಿನದ ಸತ್ಸಂಗ ಕಾರ್ಯಕ್ರಮದಲ್ಲಿ ಅದೃಷ್ಟಿಗಳು ದುರದೃಷ್ಟಿಗಳು ಇಲ್ಲ, ಅನುಭವ ಮಾತ್ರ ಇದೆ ಅನ್ನುವ ಟಾಪಿಕ್ ಬಗ್ಗೆ. ಅಂದ್ರೆ ನಮ್ ಪತ್ರಿಜಿ ಅವರು ಎಷ್ಟೊಂದು ಟಾಪಿಕ್, ಎಷ್ಟೊಂದು ಕಾನ್ಸೆಪ್ಟ್ ಗಳನ್ನ ನಮ್ಗೆ ಕೊಡ್ತಾನೆ ಬಂದಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅತಿ ಸುಲಭವಾಗಿ ಎಷ್ಟೋ ಕಷ್ಟಕರವಾದ ವಿಷಯಗಳನ್ನ ತುಂಬಾ ಸುಲಭವಾಗಿ ನಮಗೆ ಹೇಳ್ತಾನೆ ಬಂದಿದ್ದಾರೆ. ಅಂದ್ರೆ ಈ ಅದೃಷ್ಟ ದುರದೃಷ್ಟ ಈ ಗ್ರೂಪ್ ಅಲ್ಲಿ ಈಗ ಇಷ್ಟು ಜನ ಇದ್ದೀರಾ, ಯಾರ್ ನಂಬ್ತೀರಾ ಅದೃಷ್ಟ ದುರದೃಷ್ಟ ಅನ್ನೋದನ್ನ? ನಂಬೋರು ಎಷ್ಟು ಜನ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಅಂದ್ರೆ ಯಾರು ಒಬ್ರು ಒಳ್ಳೇದಾಗ್ತಾ ಇದೆ, ಯಾರು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವ್ರು ಬಿಡಪ್ಪ ಅದೃಷ್ಟವಂತರು ಅಂತೀವಿ. ಅಥವಾ ನಮಗೆ ಏನಾರು ಕೆಟ್ಟದಾದ್ರೆ ಅಥವಾ ಇನ್ಯಾರಿಗಾರು ಕೆಟ್ಟದಾದ್ರೆ ಅವ್ರು ಬಿಡಪ್ಪ ದುರದೃಷ್ಟವಂತರು, ಎಷ್ಟೇ ಮಾಡಿದ್ರು ಅವ್ರ ಮೇಲಕ್ ಬರಲ್ಲ, ದುರದೃಷ್ಟವಂತರು, ಈ ತರ ಎಲ್ಲಾ ಮಾತಾಡ್ತಿರ್ತೀವಿ. ಸೊ ಇಷ್ಟು ಜನ ದುರದೃಷ್ಟ ಅದೃಷ್ಟ ಇದೆ ಅಂತ ಒಪ್ತಾ ಇದ್ದೀರಾ? ಓಕೆ ಮಾಸ್ಟರ್ಸ್. ಸೊ ಇಲ್ಲಿ ಪತ್ರಿಜಿಯವರು ಏನ್ ಹೇಳ್ತಾರೆ ನೋಡೋಣ. ಈಗ ಅದೃಷ್ಟ ದುರದೃಷ್ಟದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಚಿಕ್ಕ ಕಥೆಯಿಂದ ಶುರು ಮಾಡ್ತಾರೆ. ಚೈನಾದಲ್ಲಿ ಒಬ್ಬ ರೈತ ಇರ್ತಾನೆ. ಅಲ್ಲೆಲ್ಲ ಫಾರ್ಮರ್ಸು ಎಲ್ಲ ಹತ್ರ ಒಂದು ಚಿಕ್ಕ ಹಳ್ಳಿ. ಇದ್ರಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತನ ಹತ್ರ ಒಂದು ಕುದುರೆ ಇರುತ್ತೆ. ಆ ಕುದುರೆ ಮೇಲೆ ಅಂದ್ರೆ ಅವನ ಜೀವನದ ಆದಾಯ ಬಂದು ಆ ಕುದುರೆಯಿಂದಾನೇ ಆಗ್ತಾ ಇರುತ್ತೆ. ಸೊ ಆ ಕುದುರೆ ಒಂದ್ಸಲಿ ಇದ್ದಕ್ಕಿದ್ದಂಗೆ ತಪ್ಪಿಸ್ಕೊಂಡ್ಬಿಟ್ಟು ಕಾಡಿಗೆ ಹೋಗ್ಬಿಡತ್ತೆ. ಆವಾಗ ಅವನಿಗೆ ಜೀವನೋಪಾಯಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಜೊತೆಗೆ ಇದ್ದಿದ್ದ ಒಂದು ಕುದುರೆನ ಕಳ್ಕೊಂಡ್ಬಿಡ್ತಾನಲ್ಲ. ಬೇರೆ ಜನ ಎಲ್ಲ ಏನ್ ಮಾಡ್ತಾರೆ ಬಂದು, ಅಯ್ಯೋ ನಿನ್ ಕುದುರೆ ಕಳೆದೋಯ್ತಂತಲ್ವಾ, ಎಷ್ಟು ದುರದೃಷ್ಟವಂತ ನೀನು ಅಂತ ಆತರ ಅವ್ರ ಹತ್ರ ಬಂದು ಹೇಳ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅವ್ರ ಆತರ ಬಂದು, ನೀನ್ ಎಷ್ಟು ದುರದೃಷ್ಟವಂತ, ಇದ್ದಿದ್ ಒಂದು ಕುದುರೆನ ಕಳ್ಕೊಂಡ್ಬಿಟ್ಟೆ, ಸದ್ಯ ನಮ್ಮ ಹತ್ರ ನಮ್ ಕುದುರೆಗಳಿದೆ ಅಂತ ಹೇಳ್ತಾರೆ. ನಾವೆಲ್ಲ ಅದೃಷ್ಟವಂತರಪ್ಪ, ಸದ್ಯ ನಮ್ ಕುದುರೆ ನಮ್ಮ ಹತ್ರನೇ ಇದೆ, ನಿನ್ ಕುದುರೆ ತಪ್ಪಿಸ್ಕೊಂಡ್ಬಿಟ್ಟಿದೆ, ಸೊ ನೀನ್ ದುರದೃಷ್ಟವಂತ ಅಂತ ಹೇಳ್ತಾರೆ. ಅದಕ್ಕೆ ಅವನೇನ್ ಹೇಳ್ತಾನ ರೈತ, ಯಾರ್ ಅದೃಷ್ಟವಂತರೋ ಯಾರ್ ದುರದೃಷ್ಟವಂತರೋ ನನಗ್ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ಏನಿಲ್ಲಿ ಗೊತ್ತಿರೋದೇನು, ನನ್ ಕುದುರೆ ಕಾಣೆಯಾಗಿದೆ ಅಷ್ಟೇ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಇದೇ ತರ ಇರುವಾಗ ಆ ಕುದುರೆ ಏನ್ ಮಾಡುತ್ತೆ, ವಾಪಸ್ ಬರುತ್ತೆ.
ವಾಪಸ್ ಬರುವಾಗ ಏನ್ ಮಾಡುತ್ತೆ, ಇನ್ನ 10 ಕುದುರೆಗಳನ್ನ ತನ್ನ ಜೊತೆಗೆ ಕರ್ಕೊಂಡ್ಬರತ್ತೆ. ಹಾಗೆ ಎಲ್ರಿಗೂ ಏನಾಗುತ್ತೆ, ಹೊಟ್ಟೆ ಉರಿದೋಗುತ್ತೆ. ಓ, ಹೋಗಿದ್ 1 ಕುದುರೆ ಈಗ ಅವನಿಗೆ 10 ಕುದುರೆಗಳ ಸಮೇತ ಮತ್ತೆ ವಾಪಸ್ ಬಂದಿದೆ ಆ ಕುದುರೆ ಅಂತಂದ್ಬಿಟ್ಟು ಮತ್ತೆ ಅದೇ ಜನ ಏನ್ ಮಾಡ್ತಾರೆ, ಬಂದ್ಬಿಟ್ಟು ಓ, ಈಗ ಎಷ್ಟು ಅದೃಷ್ಟ ಮಾಡಿದ್ದೆ ನೀನು, ನಿನ್ ಕುದುರೆ ಮತ್ತೆ 10 ಕುದುರೆಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದೆ, ನೀನೇ ಅದೃಷ್ಟವಂತ ಅಂತ ಹೇಳ್ತಾರೆ. ಆವಾಗ ಮತ್ತೆ ಅವನೇನ್ ಹೇಳ್ತಾನೆ, ಆ ರೈತ, ಯಾವ್ದ್ ಅದೃಷ್ಟ ಯಾವ್ದ್ ದುರದೃಷ್ಟ ನನಗ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ, ಆದ್ರೆ ನಡೆದಿರೋದಂತೂ ಇಷ್ಟೇ, ನನ್ ಕುದುರೆ ಕಳ್ದೋಗಿತ್ತು, ವಾಪಸ್ ಬರ್ತಾ ಈಗ ಬಂದಿದೆ, ಅದ್ರ ಜೊತೆ 10 ಕುದುರೆ ಬಂದಿದೆ, ಅದಷ್ಟೇ ನನಗ್ ಗೊತ್ತು, ಇನ್ನ ಅದೃಷ್ಟ ದುರದೃಷ್ಟ ಅಂದ್ರೆ ಏನು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವ್ರು ನಗ್ತಾರೆ, ಏನ್ ಇವ್ನು ಯಾವಾಗ್ಲೂ ಹೀಗೆ ಹೇಳ್ತಾರಲ್ಲ, ಇದ್ರಲ್ಲಿ ಗೊತ್ತಾಗಕ್ ಏನಿದೆ, ಅದೇನಿದೆ ಅಷ್ಟು ದೊಡ್ಡ ವಿಷಯನ ಗೊತ್ತಾಗಕ್ಕೆ, ಅರ್ಥ ಆಗದೆ ಇರೋದಕ್ಕೆ, 1 ಕುದುರೆ ಹೋಗಿ 10 ಕುದುರೆ ಬಂದಿದೆ ಅಂದ್ರೆ ಅದ್ ಅದೃಷ್ಟ ಅಲ್ವಾ ಅಂತ ಮತ್ತ ಅವನ ಹತ್ರ ಎದುರು ಮಾತಾಡ್ತಾರೆ. ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತ. ಸರಿ, ಏನಾರು ಅನ್ಕೊಳ್ಳಿ ಅಂತ ಅವನು ಸುಮ್ನೆ ಇರ್ತಾನೆ. ಮತ್ತೆ ಒಂದಷ್ಟು ದಿನ ಆದ್ಮೇಲೆ ಏನಾಗುತ್ತೆ, ಅವರ ಮಗ, ಈಗ ಅಷ್ಟೊಂದು ಕುದುರೆಗಳು ಬಂತಲ್ಲ, ಟ್ರೈ ಮಾಡೋಣ ಅಂತ ಆ ಕಾಡಿಂದ ಬಂದಿರೋ ಕುದುರೆಗಳ ಮೇಲೆಲ್ಲ ಕುದುರೆ ಸವಾರಿ ಮಾಡಕ್ ಹೋಗ್ತಾನೆ. ಅವೆಲ್ಲ ಟ್ರೈನ್ಡ್ ಅಪ್ ಆಗಿರಲ್ಲ ಅಲ್ಲ, ಅವ್ರು ಸಾಕಿರೋದಾದ್ರೆ ಟ್ರೈನ್ಡ್ ಆಗಿರುತ್ತೆ, ಇವ್ರು ಹೇಳ್ದಂಗೆ ಕೇಳತ್ತೆ. ಇದು ಕಾಡಿಂದ ಬಂದಿರೋ ಕುದುರೆಗಳು ಅಂದ್ರೆ ಒಂಥರ ರಬರ್ಟ್ ರಫ್ ಆಗಿರುತ್ತಲ್ಲ, ಈ ಹುಡುಗನ್ಗೆ ಗೊತ್ತಾಗದೆ ಸವಾರಿ ಮಾಡಕ್ ಹೋದಾಗ ಬಿದ್ದು ಬಿಡ್ತಾನೆ ಆ ಕುದುರೆ ಮೇಲಿಂದ. ಬಿದ್ದಾಗ ಏನಾಗುತ್ತೆ, ಕಾಲ್ ಮುರ್ಕೊಂಡ್ಬಿಡ್ತಾನೆ. ಆಗ ಮತ್ತೆ ಏನ್ ಹೇಳ್ತಾರೆ, ಅದೇ ಜನ ಬಂದು, ನೀನ್ ತುಂಬಾ ದುರದೃಷ್ಟವಂತ, ನಿನ್ನ ಮಗ ಕುದುರೆ ಮೇಲಿಂದ ಬಿದ್ದು ಬಿಟ್ಟ, ಕಾಲ್ ಮುರ್ಕೊಂಡ್ಬಿಟ್ಟ, ನಾವು ಸದ್ಯ ನಮ್ಮ ಮಕ್ಳು ಆರಾಮಾಗಿದಾರಪ್ಪ, ನಾವ್ ಅದೃಷ್ಟವಂತರು ಅಂತ ಹೇಳ್ತಾರೆ ಮತ್ತೆ. ಅವಾಗ ರೈತ ಅದೇ ಆನ್ಸರ್ ಹೇಳ್ತಾನೆ, ಯಾವ್ದ್ ಅದೃಷ್ಟ ಯಾವ್ದ್ ದುರದೃಷ್ಟ ನನಗಂತೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಅವನ್ ಅದನ್ನು ಹೇಳ್ತಾನೆ, ನನಗಂತೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ, ನನ್ ಮಗ ಬಿದ್ದಿದ್ದಾನೆ ಅಷ್ಟ್ ಮಾತ್ರ ಗೊತ್ತು, ಕಾಲ್ ಮುರ್ಕೊಂಡಿದ್ದಾನ ಅಷ್ಟೇ. ಅದು ಅದೇ ಇದ್ರಲ್ಲಿ ಕೂಲಾಗೆ ಹಾಗೆ ಹೇಳ್ತಾನೆ. ಇವರೆಲ್ಲ ನಗ್ತಾರ ಮತ್ತೆ, ಇವನ್ ಈ ತರ ಆಡ್ತಾನೆ, ಏನು ಗೊತ್ತಾಗಲ್ಲ ಇವನಿಗೆ, ಅಷ್ಟು ಗೊತ್ತಾಗಲ್ಲ, ಯಾವ್ದ್ ಅದೃಷ್ಟ ಯಾವ್ದ್ ದುರದೃಷ್ಟ ಗೊತ್ತಾಗಲ್ವಲ್ಲ ಅಂತ ಮತ್ತೆ ನಗ್ತಾರ ಆಡ್ಕೊಂಡು. ಸರಿ, ಹೀಗೆ ಇರುವಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ, ಆ ಚೈನಾ ದೇಶ ಬೇರೆ ದೇಶದ ಜೊತೆ ಯುದ್ಧ ಆಗುವಂತ ಪರಿಸ್ಥಿತಿ ಬರುತ್ತೆ. ಆಗ ರಾಜ ಏನ್ ಮಾಡ್ತಾನೆ, ಆ ಊರಲ್ಲಿರುವಂತಹ ಚೈನಾದಲ್ಲಿ ಇರುವಂತಹ ಯುವಕರು, ಯಾರೆಲ್ಲ ಸದೃಢವಾಗಿರೋ ಯುವಕರಿದಾರೋ, ಶಾರ್ಟೇಜ್ ಆಗುತ್ತೆ, ಸೈನಿಕರು ಬೇಕಾಗಿರುತ್ತೆ. ಹಾಗಾಗಿ ಆ ಊರಲ್ಲಿ ಯುವಕರು ಯಾರ್ಯಾರು ಆರೋಗ್ಯವಾಗಿ ದಷ್ಟಪುಷ್ಟವಾಗಿರ್ತಾರೆ, ಚೆನ್ನಾಗಿರ್ತಾರೆ ಎಲ್ಲ, ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡಿ ಯುದ್ಧಕ್ಕೆ ಅಂತ ಆರ್ಡರ್ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಬಂದು ಈ ಹಳ್ಳಿಲೂ ಸಹ ಇರೋ ಎಲ್ಲಾ ಯಂಗ್ಸ್ಟರ್ಸ್ನು ಕರ್ಕೊಂಡ್ ಹೋಗ್ಬಿಡ್ತಾರೆ ಯುದ್ಧಕ್ಕೆ ಅಂತ. ಆದ್ರೆ ಆ ರೈತನ್ ಮಗನ್ಗೆ ಕಾಲಿರಲ್ಲ ಅಲ್ವಾ, ಹಾಗಾಗಿ ರೈತನ್ ಮಗ ಅಲ್ಲೇ ಉಳಿತಾನೆ, ಅವನು ಕರ್ಕೊಂಡ್ ಹೋಗಲ್ಲ. ಆವಾಗ ಜನ ಎಲ್ಲ ಏನ್ ಮಾಡ್ತಾರೆ, ಮತ್ತೆ ಬಂದ್ಬಿಟ್ಟು ರೈತನ ಹತ್ರ, ಈಗ ನೋಡಪ್ಪ ನೀನೇ ಅದೃಷ್ಟವಂತ, ನಿನ್ ಮಗಂಗೆ ಕಾಲ್ ಇಲ್ದಿರೋದೇ ಅದೃಷ್ಟ ಆಯ್ತು ನಿಂದು, ನಿನ್ ಮಗ ನಿನ್ನ ಹತ್ರನೇ ಇದ್ದಾನೆ, ನಾವೆಲ್ಲ ದುರದೃಷ್ಟವಂತರು, ನಮ್ ಮಕ್ಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿವಿ, ವಾರಿಗೆ ಕರ್ಕೊಂಡ್ ಹೋಗ್ಬಿಟ್ರು ಎಲ್ಲಾರುನು, ನೀನೇ ಅದೃಷ್ಟವಂತ ಅಂತ ಮತ್ತೆ ಹೇಳ್ತಾರೆ. ಆವಾಗ್ಲೂ ಆ ರೈತ ಏನ್ ಹೇಳ್ತಾನೆ, ನನಗ್ ಖಂಡಿತ ಗೊತ್ತಿಲ್ಲ ಯಾವ್ದ್ ಅದೃಷ್ಟನೋ ಯಾವ್ದ್ ದುರದೃಷ್ಟನೋ, ನಿಮಗೂ ಗೊತ್ತಿಲ್ಲ, ನನಗ್ ಗೊತ್ತಿರೋದಂತೂ ಒಂದೇ, ಈಗ ಏನ್ ನಡೀತಾ ಇದೆ ಅಷ್ಟೇ ಗೊತ್ತು. ಫಸ್ಟು ನನ್ ಕುದುರೆ ಕಳ್ದೋಯ್ತು, 10 ಕುದುರೆಗಳು ಮತ್ತೆ ಕಾಡಿಂದ ಜೊತೆಗ್ ಬಂತು, ಮತ್ತೆ ನನ್ ಮಗ ಅದ್ರ ಮೇಲೆ ಸವಾರಿ ಮಾಡಕ್ ಹೋದ, ಬಿದ್ದ, ಕಾಲ್ ಮುರ್ಕೊಂಡ, ಈಗ ಯುದ್ಧಕ್ಕೆ ಯುವಕರು ಬೇಕು ಅಂತ ನಿಮ್ ಮಕ್ಳನ್ನೆಲ್ಲ ಕರ್ಕೊಂಡ್ ಹೋಗಿದ್ದಾರೆ, ನನ್ ಮಗನಿಗೆ ಕಾಲಿಲ್ಲ, ಹಾಗಾಗಿ ಅವನು ಉಳ್ಕೊಂಡಿದ್ದಾನೆ, ಇಷ್ಟೇ ನನಗ್ ಗೊತ್ತಿರೋದು ಅಂತ ಅದೇ ತರ ಕೂಲಾಗಿ ಹೇಳ್ತಾರೆ. ಇವರೆಲ್ಲ ಅವಾಗ್ಲೂ ಅದೇ ಮತ್ತೆ ಮಾತಾಡ್ತಾರೆ, ಇವನಿಗೆ ಏನು ಗೊತ್ತಾಗಲ್ಲ, ಯಾವ್ದ್ ಅದೃಷ್ಟ ಯಾವ್ದ್ ದುರದೃಷ್ಟ ಅಂತ ಗೊತ್ತಾಗಲ್ಲ ಅಂತ ಮತ್ತದೇ ಮಾತಾಡ್ತಾರೆ. ಅಂದ್ರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆ ರೈತ ಅನ್ನೋನು ಯಾರಿದಾನೋ ಅವನು ತುಂಬಾ ವಿವೇಕಿ, ಅಂದ್ರೆ ಅಜ್ಞಾನ ಇರಲ್ಲ ಅವನಿಗೆ, ಜ್ಞಾನವಂತ ಅವನು, ಒಬ್ಬ ಜ್ಞಾನಿ ಆದವನು ಯಾವುದೇ ಒಂದು ಸಿಚುವೇಶನ್ಸ್ ಬಂದ್ರು ಆ ಸಿಚುವೇಶನ್ಸ್ ಏನಿದೆ ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ ಬಿಟ್ಟು, ಇದ್ ನಾನ್ ಅದೃಷ್ಟನ ಇದು ದುರದೃಷ್ಟನ ಯಾಕೆ ಬಂತಿದು ಅದ್ ಯಾವ್ದನ್ನು ಜಡ್ಜ್ಮೆಂಟ್ ಕೊಡಕ್ಕೆ ಹೋಗಲ್ಲ. ಆ ಸ್ಟೇಜಿಗೆ ಬರ್ಬೇಕು ಅಂತಂದ್ರೆ, ಅವನಷ್ಟು ಜ್ಞಾನಿ ಆದ ಅಂತಂದ್ರೆ, ಆ ಸ್ಟೇಜಿಗೆ ಬರ್ಬೇಕಂದ್ರೆ ಅವನು ಎಷ್ಟೋ ಜನ್ಮಗಳನ್ನ ಪಡಿಬೇಕಾಗುತ್ತೆ. ಪ್ರತಿಯೊಂದು ಜನ್ಮದಲ್ಲಿ ಜ್ಞಾನವನ್ನ ಪಡೆದು ಈಗ ಅವನು ಆ ಲೆವೆಲ್ಗೆ ಬಂದಿದ್ದಾನೆ. ಅಂದ್ರೆ ಎಷ್ಟೋ ಪರಿಸ್ಥಿತಿಗಳು ನಮ್ಗೆ ಎದುರಾಗ್ತಾ ಇರುತ್ತೆ ಜೀವನದಲ್ಲಿ, ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಅದೃಷ್ಟವಂತರು ದುರಾದೃಷ್ಟವಂತರು ಅಂತ ನಮಗೆ ನಾವು ಅನ್ಕೊಂತೀವಿ. ಅಲ್ಲಿ ಏನೇ ಒಂದು ಸಿಚುವೇಶನ್ ಬಂದ್ರೆ ಅದು ಯಾಕೆ ಬಂತು ನಮ್ಗೆ ಗೊತ್ತಿರಲ್ಲ. ಆ ಸಿಚುವೇಶನ್ ಇಂದ ನಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅದು ಗೊತ್ತಿರಲ್ಲ. ಸೊ ನಾವು ಅನ್ನೆಸೆಸರಿ ಮಾತಾಡದೆ ಬಂದಿದ್ದನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು, ಅದು ಜೀವನ. ಇದೇನಾಗುತ್ತೆ, ಇವಾಗ ಊರಿನ ಜನ ಎಲ್ಲ ಮಾತಾಡಿದ್ರು, ಏನಾಯ್ತು, ಅವ್ರ ಅಷ್ಟೊಂದ್ ವ್ಯಾಖ್ಯಾನ ಕೊಟ್ರು, ಅದೃಷ್ಟ ದುರದೃಷ್ಟ ಹೆಜ್ಜೆಗೂ ಹೇಳ್ತಾ ಇದ್ರು, ಆದ್ರೆ ಅದೆಲ್ಲ ನಿಜ ಆಯ್ತಾ? ಅವ್ರು ಮಾತಾಡಿದಕ್ಕೆ ಅರ್ಥನೇ ಇಲ್ಲ. ಒಂದೊಂದು ಸಿಚುವೇಶನ್ ಬಂದಾಗ ಅವ್ರು ಯಾವ್ದಕ್ಕೆ ಅದೃಷ್ಟ ಅಂತಂದ್ರು, ಅದು ಸ್ವಲ್ಪ ಹೊತ್ತಿಗೆ ಏನಾಯ್ತು
ದುರದೃಷ್ಟ ಆಯ್ತು. ಮತ್ತೆ ಸ್ವಲ್ಪ ಹೊತ್ತಿಗೆ ಏನಾಯ್ತು, ಆ ದುರದೃಷ್ಟ ಮತ್ತೆ ಅದೃಷ್ಟ ಆಗ್ತಾ ಬಂತು. ಹಾಗಾಗಿ ಇಲ್ಲಿ ಅದೃಷ್ಟ ಅಥವಾ ನತದೃಷ್ಟ, ದುರಾದೃಷ್ಟ ಇದು ಯಾವುದು ಇಲ್ಲ. ಇರೋದೆಲ್ಲ ಒಂದೇ. ಆ ಸಿಚುಯೇಷನ್ ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ನಮಗೆ ಮೇಲ್ಲೋಕದಲ್ಲಿದ್ದಾಗ ಎಲ್ಲಾ ಗೊತ್ತಿರುತ್ತೆ, ಏನಕ್ಕೆ ಏನಾಗ್ತಾ ಇದೆ ಎಲ್ಲಾ ಗೊತ್ತಿರುತ್ತೆ, ನಾವ್ ಯಾಕೆ ಬಂದಿದೀವಿ ಎಲ್ಲಾ ಗೊತ್ತಿರುತ್ತೆ ಮೇಲಿದ್ದಾಗ. ಆದ್ರೆ ಕೆಳಗೆ ನಾವು ಭೂಲೋಕಕ್ಕೆ ಬಂದ ತಕ್ಷಣ ಏನ್ ಮಾಡ್ತೀವಿ, ಎಲ್ಲವನ್ನ ಮರ್ತು ಬಿಡ್ತೀವಿ. ಮರ್ತು ಬಿಟ್ಟು ಈ ತರ ಅಜ್ಞಾನದ ಮಾತುಗಳನ್ನ ನಾವು ಆಡ್ತಾ ಇರ್ತೀವಿ. ಮತ್ತೆ ಒಂದ್ಸಲಿ ಮೇಲ್ಲೋಕಕ್ಕೆ ಹೋಗಿ ನೋಡ್ಕೊಂಡಾಗ ಹೌದಲ್ವಾ, ಎಷ್ಟು ಅಜ್ಞಾನದ ಮಾತುಗಳನ್ನ ನಾನು ಮಾತಾಡಿದೀನಿ. ಮತ್ತೆ ಕರೆಕ್ಷನ್ ಮಾಡ್ಕೋಬೇಕು, ಮತ್ತೆ ಕಲಿಬೇಕು, ಮತ್ತೆ ಭೂಲೋಕಕ್ಕೆ ಬರ್ಲೇಬೇಕಾಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಈ ಅಜ್ಞಾನದಿಂದ ನಡ್ಕೊಳ್ತಾ ಇರ್ತೀವಿ, ಅಷ್ಟು ಸಲಿ ಮತ್ತೆ ಮತ್ತೆ ನಾವು ಭೂಲೋಕಕ್ಕೆ ಬರ್ತಾನೆ ಇರ್ಬೇಕಾಗುತ್ತೆ. ಅದೇ ತರ ಆ ರೈತನು ಅಷ್ಟು ಜ್ಞಾನಿ ಆಗಿರ್ಬೇಕು ಅಂತಂದ್ರೆ ಅವನೆಷ್ಟೋ ಜನ್ಮಗಳನ್ನ ದಾಟ್ಕೊಂಡು ಬಂದು ಇಲ್ಲಿ ಸಿಚುವೇಶನ್ಸ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂತಾ ಇರ್ತಾನೆ. ಅಂದ್ರೆ ಜೀವನದಲ್ಲಿ ನಾವು ತಟಸ್ಥವಾಗಿರೋದನ್ನ ಕಲಿಬೇಕು. ಸ್ವಲ್ಪ ಕಷ್ಟ ಬಂದ್ಬಿಟ್ರೆ ಒದ್ದಾಡ್ ಹೋಗ್ಬಿಡೋದು, ನನ್ನಷ್ಟು ದುರದೃಷ್ಟವಂತ ಯಾರು ಇಲ್ಲ ಅಂತ. ಸ್ವಲ್ಪ ದುಡ್ಡು ಬಂದ ತಕ್ಷಣ, ಸ್ವಲ್ಪ ಸುಖ ಬಂದ ತಕ್ಷಣ ನನ್ನಷ್ಟು ಅದೃಷ್ಟವಂತ ಯಾರು ಇಲ್ಲ ಅಂತ ಬೀಗೋದು. ಇದ್ಯಾವ್ದು ಇರಬಾರ್ದು. ಮಾಸ್ಟರ್ಸ್ ಪತ್ರಿಜಿ ಅವ್ರು ಹೇಳೋದು ಒಂದೇ, ಮಿಡ್ಲ್ ಪಾತ್ ಅಲ್ಲಿ ಇರ್ಬೇಕು. ಏನೇ ಬರ್ಲಿ ಏನೇ ಹೋಗ್ಲಿ ಒಂದೇ ತರಾನೇ ನಾವು ಇರ್ಬೇಕು. ಬಂದಿದ್ದೆಲ್ಲ ಬರಲಿ ಅಷ್ಟೇ, ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಇದು ಗೊತ್ತಾಗ್ಲಿಲ್ಲ ನಮಗೆ, ಕೊರಗ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ ಅಂತಂದಾಗ ಮತ್ತೆ ಮತ್ತೆ ಜನ್ಮಗಳು ತಗೊಳ್ಳೋದು ತಪ್ಪಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾನೆ, ಬಹುನಾಂ ಜನ್ಮಾನಾಂತೆ ಜ್ಞಾನವಾನ್ ಮಾ ಪ್ರಪದ್ಯತೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳನ್ನ ತಗೊಳ್ತಾ ನಮಗೆ ಆ ಜ್ಞಾನ ಅನ್ನೋದು ಬರುತ್ತೆ. ಈ ಜ್ಞಾನಿಗಳ ಲಕ್ಷಣ ಏನು ಮೇನ್ ಇಲ್ಲಿ ನಾವು ತಿಳ್ಕೊಳ್ಳೋದಾರೆ, ಜಡ್ಜ್ಮೆಂಟ್ ಅನ್ನೋದು ಇರಲ್ಲ. ಜಡ್ಜ್ಮೆಂಟ್ ಅನ್ನೋದು ಕೊಡಬಾರ್ದು, ಅದು ತುಂಬಾ ಅಜ್ಞಾನ ಜಡ್ಜ್ಮೆಂಟ್ ಕೊಡ್ತಾ ಇದ್ರೆ. ಅಲ್ಲಿ ಆ ರೈತ ಏನಂದ, ನನಗ್ ಗೊತ್ತು ಅಂತ ಅವ್ನು ಹೇಳಿಲ್ಲ, ನನಗೂ ಗೊತ್ತಿಲ್ಲ, ನಿನಗ್ ಗೊತ್ತು ಅಂತಾನು ಹೇಳಿಲ್ಲ, ನಿನಗೂ ಗೊತ್ತಿಲ್ಲ ಅಂತ ಹೇಳ್ದ. ಆತರ ಅವ್ನ್ ಯಾವಾಗ ನಿನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಂತ ಜನಗಳಿಗೆ ಹೇಳಿದ ತಕ್ಷಣ ಜನಗಳು ಸತ್ಯ ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡಲ್ಲ. ಅವ್ನ್ ಯಾವಾಗ ನಿಮಗೂ ಗೊತ್ತಿಲ್ಲ ಅಂತ ಅಂದ ತಕ್ಷಣ ಜನಗಳಿಗೆ ಸಿಟ್ಟು ಬಂತು. ಅಂದ್ರೆ ಯಥಾರ್ಥವಾದಿ ಲೋಕ ವಿರೋಧಿ ಅಂತ ಹೇಳ್ತಾರೆ. ಅಂದ್ರೆ ಇರೋದನ್ನ ಇದ್ದಂಗೆ ಯಾರು ಹೇಳ್ತಾ ಬರ್ತಾರೋ ಅವ್ರಿಗೆ ನೋಡಿದ್ರೆ ಜನಗಳಿಗೆ ಆಗಲ್ಲ. ಸೊ ಇದು ಒಂದು ಎಕ್ಸಾಂಪಲ್ ಇಲ್ಲಿ ಜನಗಳ ರಿಯಾಕ್ಷನ್. ಸೊ ಹಾಗೆ ಕೃಷ್ಣ ಏನ್ ಹೇಳ್ತಾನೆ, ಏನೇ ಬಂದ್ರು ಅದನ್ನ ಆಕ್ಸೆಪ್ಟ್ ಮಾಡ್ತಾ ಹೋಗಿ, ಎಷ್ಟು ನಮ್ಮ ಒಂದು ಆತ್ಮ ಉನ್ನತಿ ಆಗೋವರೆಗೂ ನಾವ್ ಈ ತರ ಮಾತಾಡ್ತಾನೆ ಇರ್ತೀವಿ. ನಾವೇನಕ್ ಜನ್ಮಗಳು ತಗೊಳ್ತಾ ಇರ್ತೀವಿ, ಯಾಕೆ ಈ ಸಿಚುವೇಶನ್ಸ್ ಬರುತ್ತೆ, ಅದು ಅದೃಷ್ಟ ದುರದೃಷ್ಟ ಅಲ್ಲ. ಈ ಸಿಚುವೇಶನ್ಸ್ ಬರೋದೆಲ್ಲ ಏನಕ್ಕೆ, ಜಸ್ಟ್ ಅನುಭವಿಸೋಕೆ ಮಾತ್ರ, ಎಕ್ಸ್ಪೀರಿಯನ್ಸ್ ತಗೊಳಕ್ ಮಾತ್ರ. ಯಾಕೆ ಆ ಎಕ್ಸ್ಪೀರಿಯನ್ಸಸ್ ನಮ್ಮ ಆತ್ಮದ ಉನ್ನತಿಗಾಗಿ, ಆತ್ಮದ ಬೆಳವಣಿಗೆಗಾಗಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಅಕಸ್ಮಾತ್ ಯಾರಿಗಾರು ಒಂದು ಜಾಕ್ಪಾಟ್ ಬಂದ್ಬಿಡ್ತು ಅವನಿಗೆ, ಇದ್ದಕ್ಕಿದ್ದಂಗೆ ಅವ್ರು ಅನ್ಕೊಳ್ದೆ ಎಷ್ಟೋ ಅವ್ರ ಹತ್ರ ಲಕ್ಷಗಟ್ಲೆ ದುಡ್ಡು ಬಂದ್ಬಿಡ್ತು ಅವನಿಗೆ, ತಕ್ಷಣ ಏನ್ ಅನ್ಕೊಂತಾರೆ, ಓ ಇವ್ರಷ್ಟು ಅದೃಷ್ಟವಂತರಿಲ್ಲಪ್ಪ, ಎಲ್ಲಿಂದ ಬಂತೋ ಏನೋ ಅಷ್ಟು ದುಡ್ಡು ಬಂದ್ಬಿಡ್ತಿ ಇವ್ರಿಗೆ ಅಂತಾರೆ ನೋಡೋರು. ಆದ್ರೆ ಅಷ್ಟೊಂದು ದುಡ್ಡು ಬಂದಿದ್ರಿಂದ ಅವನ್ ಏನ್ ಕಷ್ಟ ಅನುಭವಿಸ್ತಿರ್ತಾನೆ, ಅವನಿಗೆ ಏನ್ ಆಗಬಹುದು, ಅಥವಾ ಅಕಾಲದಲ್ಲಿ ಆ ದುಡ್ಡು ಬಂದಾಗ ಅವನಿಗೆ ಇದ್ದಕ್ಕಿದ್ದಂಗೆ ಅಂತಾರಲ್ಲ, ಮಧ್ಯರಾತ್ರಿ ದುಡ್ಡು ಬಂದ್ರೆ ಛತ್ರಿ ಇಟ್ಕೊಂಡಂತೆ ಅಂತ. ಆ ತರ ಅಷ್ಟೊಂದು ದುಡ್ಡು ಬಂದಾಗ ಏನೋ ವ್ಯಸನಕ್ಕೆ ಒಳಗಾಗಬಹುದು, ಕೆಟ್ಟ ಒಂದು ದುರಭ್ಯಾಸಗಳು ದುಶ್ಚಟಗಳನ್ನ ಕಲಿಬಹುದು, ಹಾಳಾಗ್ಬೋದು, ಏನೇನೋ ಚಾನ್ಸಸ್ ಇರುತ್ತೆ. ಏನಾಗುತ್ತೆ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಒಂದೇ, ಏನು ಅವನಿಗೆ ದುಡ್ಡು ಬಂದಿದೆ ಅಷ್ಟೇನೇನೆ. ಅಷ್ಟು ಮಾತ್ರಕ್ಕೆ ಅವನ ಅದೃಷ್ಟವಂತ ಅಂತ ನಾವು ಹೇಳಕ್ಕಾಗಲ್ಲ. ಈಗ ಎಷ್ಟೊಂದ್ ಜನ ಹತ್ರ ಎಷ್ಟೋ ದುಡ್ಡು ಇರಬಹುದು, ಎಲ್ಲಾ ಅನುಕೂಲತೆಗಳು ಅವ್ರ ಹತ್ರ ಇರಬಹುದು, ಆದ್ರೆ ಅವ್ರು ಎಷ್ಟು ಸುಖವಾಗಿರ್ತಾರೆ, ಎಷ್ಟು ಸಂತೋಷವಾಗಿರ್ತಾರೆ, ಜೀವನದಲ್ಲಿ ಎಷ್ಟು ನೆಮ್ಮದಿ ಇರುತ್ತೆ, ಅದು ಅವರಿಗೆ ಗೊತ್ತಿರುತ್ತೆ. ಮೇಲ್ನೋಟಕ್ಕೆ ಎಲ್ರೂ ಚೆನ್ನಾಗ್ ಕಾಣ್ಬಹುದು, ಎಲ್ಲಾ ಅವ್ರ ಹತ್ರ ಇದೆ ಅನ್ಕೋಬಹುದು, ಆದ್ರೆ ಅದು ಏನಿದೆ ಒಳಗಡೆ ಅನ್ನೋದು ಅಲ್ಲಿ ಅನುಭವಿಸ್ತಿರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಹಾಗಾಗಿ ಯಾವುದು ನಾವು ಜಡ್ಜ್ಮೆಂಟ್ ಕೊಡೋದು ಬೇಡ. ಒಂದು ವ್ಯಾಪಾರ ಇರಬಹುದು, ವ್ಯಾಪಾರ ಲಾಸ್ ಆಯ್ತಾ, ಆಗ್ಲಿ, ಅದ್ಯಾವ್ದಕ್ಕಾಗಿದೆ, ಅದು ವ್ಯಾಪಾರ ಲಾಸ್ ಆದ ತಕ್ಷಣ ದುರದೃಷ್ಟ ಅಲ್ಲ, ಅಲ್ಲಿಂದ ಇನ್ನೇನೋ ನಮ್ಗೆ ಒಳ್ಳೇದಾಗೋದು ಇರಬಹುದಲ್ವಾ. ಒಂದೊಂದು ಫೇಲ್ಯೂರ್ನು ನಮ್ಮ ಸಕ್ಸಸ್ಗೆ ಒಂದೊಂದು ಸ್ಟೆಪ್ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಗ ಈ ವ್ಯಾಖ್ಯಾನಗಳನ್ನ ನಾವು ಕೊಡಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಜ್ಞಾನಿ ಆದವನು ಹೇಗಿರ್ತಾನೆ ಅಂತಂದ್ರೆ, ಸಪೋಸ್ ಅವನ ಹತ್ರ ಎಲ್ಲಾ ಇತ್ತು, 3 ಹೊತ್ತು ಚೆನ್ನಾಗಿ ಊಟಕ್ಕೆ ಏನು ತೊಂದ್ರೆ ಇಲ್ಲ, 3 ಹೊತ್ತು ಊಟ ಮಾಡ್ಕೊಂಡು ಇರ್ತಾನೆ. ಅವನು ಸಡನ್ ಆಗಿ ಏನೋ ಆಗ್ಬಿಟ್ಟು ಸಿಚುವೇಶನ್ಗೆ ಸ್ವಲ್ಪ ಲಾಸ್ ಆಗಿರ್ಬೋದು ಜೀವನದಲ್ಲಿ, ಅವಾಗ ಅವನಿಗೆ 3 ಹೊತ್ತು ತಿನ್ನೋಕ್ ಅವನ ಹತ್ರ ಇಲ್ದೇ ಇರ್ಬೋದು. ಆದ್ರೆ ಅವನು ಅಷ್ಟೇ ಸಂತೋಷವಾಗಿ 2 ಹೊತ್ತೇ ಊಟ ಮಾಡ್ಕೊಂಡು
ಹಾಯಾಗಿರ್ತಾನೆ. ಮತ್ತೆ ಇನ್ನೂ ಸಿಚುವೇಶನ್ಸ್ ಹದಗೆಟ್ಬಿಟ್ಟು ಒಂದ್ ಹೊತ್ತು ಊಟಕ್ಕಷ್ಟೇ ಆಗೋಂತಿರ್ಬೋದು. ಆವಾಗ ಅದನ್ನೂ ಸಹ ಎಂಜಾಯ್ ಮಾಡ್ಕೊಂಡೆ, ಆ ಒಂದ್ ಹೊತ್ತು ಊಟ ಮಾಡ್ಕೊಂಡೆ ಆನಂದವಾಗಿರ್ತಾನೆ. ಯಾರು? ಜ್ಞಾನಿ ಆದವನು. ಅದೇ ಅಜ್ಞಾನಿ ಆದವನು ಏನಂತಾನೆ? ಆ ಸಿಚುವೇಶನ್ಗೆ, ಆ ಪರಿಸ್ಥಿತಿಗೆ ಎಷ್ಟು ಸಲಿ ತನ್ನನ್ನು ತಾನು ಬೈಕೋಬಹುದು, ಅಥವಾ ಬೇರೆಯವ್ರನ್ನೆಲ್ಲಾರ್ನು ಅಂತಾರೆ, ಅವರಿಂದ ನಾನು ಈ ತರ ಆಗ್ಬಿಟ್ಟೆ, ಅವನಿಂದ ನನಗ್ ರೋಡಿಗೆ ಬಂದ್ಬಿಟ್ಟೆ, ಅವನಿಂದ ನನಗ್ ಲಾಸ್ ಆಗೋಯ್ತು, ಈ ತರ ಆಗ್ಬಾರ್ದು, ಅವನೇ ನನಗ್ ಮೋಸ ಮಾಡಿದ್ದು. ಈ ತರ ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ಕೊಳ್ದೆ ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಕೈ ತೋರ್ಸೋದೇ ಆಗಿರುತ್ತೆ. ಈ ಎಲ್ಲಾ ಅಗ್ರಿಮೆಂಟ್ಸ್ ನಾವೇ ಮಾಡ್ಕೊಂಡ್ ಬಂದಿರ್ತೀವಲ್ವಾ. ನಮ್ ಸುತ್ತು ಇರೋ ಜನ, ನಮ್ಮ ತಂದೆ ತಾಯಿಗಳು, ನಮ್ಮ ಮಕ್ಕಳು, ಗಂಡ ಹೆಂಡತಿ, ಇದೆಲ್ಲಾನು ನಾವು ಮಾಡ್ಕೊಂಡ್ ಬಂದಿರುವ ಒಂದು ಅಗ್ರಿಮೆಂಟ್ ಪ್ರಕಾರನೇ ಆಗಿರುತ್ತೆ. ಆದ್ರೆ ಎಲ್ಲಾನ ಮರ್ತು ಬಿಡ್ತೀವಿ ಈ ಭೂಲೋಕಕ್ಕೆ ಬಂದ ಮೇಲೆ. ಸೊ ಇವಾಗ ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ನೋಡ್ಬೇಕು. ಜೀವನದಲ್ಲಿ ತಟಸ್ಥವಾಗಿರೋದು ಅಂದ್ರೆ ಏನು, ಇದಕ್ಕೊಂದು ಎಕ್ಸಾಂಪಲ್ ನಾವು ನೋಡ್ಬೇಕು ಅಂತಂದಾಗ ಸತ್ಯ ಹರಿಶ್ಚಂದ್ರನ ನೀವು ನೋಡ್ಬೋದು. ಸತ್ಯ ಹರಿಶ್ಚಂದ್ರ ಹೇಗಿರ್ತಾನೆ? ಎಂತ ಸಿಚುವೇಶನ್ ಬಂದ್ರೂ ಸಹ ಸತ್ಯವನ್ನ ಬಿಟ್ಟು ಹೋಗಲ್ಲ. ಏನು ಜೀವನದಲ್ಲಿ ಬಂದ್ರು ಅದನ್ನ ಅನುಭವಿಸ್ತಾನೆ ಹೋಗ್ತಾನೆ. ರಾಜ್ಯ ಹೋಗುತ್ತೆ, ಹೆಂಡತಿನ್ ಮಾರ್ಕೊಂತಾನೆ, ಲಾಸ್ಟ್ಗೆ ಅವನಿರುವ ಸ್ಮಶಾನದಲ್ಲೇ ತನ್ನ ಮಗನ ಮೃತದೇಹ ಬಂದಾಗ್ಲೂನು ಅವನ ಕರ್ತವ್ಯದ ಪ್ರಕಾರ ಅದನ್ನ ಸಹ, ಅದಕ್ಕೂ ಸಹ ದುಡ್ಡು ತಗೊಂಡೇನೆ ಆ ಒಂದು ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡ್ಕೊಡ್ತಾನೆ. ಅಂದ್ರೆ ಅಲ್ಲಿ ಅವನ ಕರ್ತವ್ಯ ಪ್ರಜ್ಞೆ, ಆ ಒಂದು ಸತ್ಯದಲ್ಲಿ ಜೀವಿಸೋದು ಅವನು ಯಾವುದೇ ಒಂದು ಕ್ಷಣದಲ್ಲೂನು ಮರೀಲಿಲ್ಲ. ಅಂದ್ರೆ ಸಿಚುವೇಶನ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಬಂದ. ಹಾಗಾಗಿ ಸತ್ಯ ಹರಿಶ್ಚಂದ್ರ ಹೆಸರಲ್ಲೇ ಸತ್ಯ ಅಸತ್ಯ ಕೂಡ್ಕೊಂಡಿದೆ. ಸತ್ಯ ಹರಿಶ್ಚಂದ್ರ ಇಷ್ಟು ವರ್ಷಗಳಾದ್ರೂ ನಾವು ಅವ್ರನ್ನ ಮರೆಯಲ್ಲ. ಅವ್ರು ಸತ್ಯದಿಂದ ಜೀವಿಸೋದನ್ನ ನಾವ್ಯಾರು ಮರೆಯಕ್ಕೆ ಆಗಲ್ಲ. ಆತರ ಪ್ರತಿಯೊಬ್ರು ನಮ್ಮ ಸಿಚುವೇಶನ್ಸ್ ಎಲ್ಲಾದ್ರೂ ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕು. ಅದು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯ ಆದವನ್ ಏನ್ ಮಾಡ್ತಾನೆ? ದುಡ್ಡಿದ ತಕ್ಷಣ ನನಗಿನ್ನ ಅದೃಷ್ಟವಂತ ಯಾರು ಇಲ್ಲ, ಸ್ವಲ್ಪ ದುಡ್ಡು ಕಷ್ಟ ಬಂದ ತಕ್ಷಣ ನನಗಿನ್ನ ದುರದೃಷ್ಟವಂತ ಯಾರು ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಬಿಟ್ಬಿಟ್ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಅದನ್ನ ಮೊಮೆಂಟ್ ಟು ಮೊಮೆಂಟ್ ಜ್ಞಾಪಿಸ್ಕೊಳ್ತಾ ಇರ್ಬೇಕು. ನಾನ್ ಇಲ್ಲಿ ಬಂದಿರೋದು ಎಕ್ಸ್ಪೀರಿಯನ್ಸ್ ಮಾಡಕ್ ಅಷ್ಟೇನೆ, ಏನೇ ಸಿಚುವೇಶನ್ ಇರ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಇನ್ನ ಒಂದು ಭಗವದ್ಗೀತೆ ಶ್ಲೋಕ ಸರ್ ಹೇಳ್ತಾರೆ, ಪತ್ರಿಜಿ ಸರ್, ಅದು ಜ್ಞಾಪಕ ಇಟ್ಕೋಬೇಕಾಗಿರುವಂತದ್ದು. ಶ್ರೀಕೃಷ್ಣ ಹೇಳುವಂತಹ ಒಂದು ಶ್ಲೋಕ, ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾರು ಏನನ್ನು ಅಪೇಕ್ಷಿಸಲ್ವೋ, ಯಾರು ಯಾರನ್ನು ಏನಕ್ಕೂ ದ್ವೇಷಿಸಲ್ವೋ, ಯಾವುದಕ್ಕೂ ಅಳಲ್ವೋ, ಯಾವುದು ಬೇಡ ಅಪೇಕ್ಷಿಸಲ್ಲ, ಇದೇ ಬೇಕು ನಂಗೆ, ಹೀಗೆ ಇರ್ಬೇಕು, ಯಾವುದನ್ನು ಅಪೇಕ್ಷಿಸಲ್ಲ, ಇದ್ದಂಗೆ ಇರೋದನ್ನ ಎಲ್ಲವನ್ನ ಅಕ್ಸೆಪ್ಟ್ ಮಾಡುವವನು, ಶುಭ ಇರ್ಲಿ ಅಶುಭ ಇರ್ಲಿ ಎಲ್ಲವನ್ನ ಒಂದೇ ತರಾನೇ ಭಾವಿಸುವವನು, ಮತ್ತೆ ತಾನಾಗಿ ಇರುವಂತದ್ದು, ಬೇರೆಯವ್ರನ್ನ ನೋಡಿ ಇಮಿಟೇಟ್ ಮಾಡೋದಲ್ಲ, ಬೇರೆಯವ್ರ ತರ ನಾನಾಗ್ಬೇಕು ಅನ್ನೋದಲ್ಲ, ತಾನಾಗಿ ಇರುವಂತಹವನು ಅವನನ್ನ. ಅಂದ್ರೆ ನಾ ಹೇಗಿದ್ದೀನೋ ನಾನು ಹೀಗಿದ್ದೀನಿ ಅಷ್ಟೇ, ಅದು ಕಂಪ್ಯಾರಿಸನ್ ಬೇಡ. ಆತರ ಯಾರಿರ್ತಾರೋ ಅವನೇ, ಅದೇ ಸತ್ಯ ಅಷ್ಟೇ. ತಾನಾಗಿರೋದೇ ಸತ್ಯ, ಸಿಚುವೇಶನ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಸತ್ಯ. ಇದಿಷ್ಟನ್ನ ತಿಳ್ಕೊಂಡು ಯಾರು ಜೀವಿಸ್ತಾನೋ ಅವನನ್ನೇ ನಾನು ಇಷ್ಟಪಡೋದು ಅಂತ ಶ್ರೀಕೃಷ್ಣ ಹೇಳ್ತಾ ಇರ್ತಾನೆ. ಅಂದ್ರೆ ನಾವು ಈ ಲೆವೆಲ್ಗೆ ರೀಚ್ ಆಗ್ಬೇಕು. ಏನು ಏನೇ ಬರ್ಲಿ ಜೀವನದಲ್ಲಿ ಎಲ್ಲದು ಒಳ್ಳೇದಕ್ಕೆ ಆಗೋದಕ್ಕೆ, ಎಲ್ಲ ಏನೋ ಒಂದು ಪಾಠ ಕಲಿಯಕ್ಕೆ ಬರ್ತಾ ಇದೆ ಅನ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಳ್ತಾ ಸಿಚುವೇಶನ್ ನ, ಅದೃಷ್ಟವಂತ ದುರದೃಷ್ಟವಂತ ಇದ್ಯಾವುದು ಬೇಡ, ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಜಸ್ಟ್ ಆಕ್ಸೆಪ್ಟೆನ್ಸಿ ಒಂದೇ ಇರಬೇಕು. ನಾವು ನೋಡ್ಬೋದು, ಒಂದೇ ಮನೆಯಲ್ಲಿ ಹುಟ್ಟಿದ್ರು 5 ಜನ ಇದ್ರೆ ಒಂದ್ ಮನೇಲಿ, ಆ 5 ಜನದಲ್ಲೇ ಕೆಲವರು ಅಜ್ಞಾನಿಗಳಿರ್ತಾರೆ, ಕೆಲವರು ಜ್ಞಾನಿಗಳಿರ್ತಾರೆ. ಅಲ್ಲೇನೇನೆ ಎಷ್ಟು ಭಿನ್ನಾಭಿಪ್ರಾಯಗಳು, ಎಷ್ಟು ತರ ಜನ ಇರ್ತಾರೆ. ಅಂದ್ರೆ ಅದೆಲ್ಲ ಅವರ ಪೂರ್ವ ಜನ್ಮದ ಕರ್ಮಗಳು ಅಷ್ಟೇ. ಅದರಿಂದ ಆ ಜನ್ಮಗಳನ್ನ ತಗೊಳ್ತಾ ಅವರು ಪಡೆದಿರೋ ನಾಲೆಡ್ಜ್ ಇಂದ ಈಗ ಈ ಜನ್ಮದಲ್ಲಿ ಇಷ್ಟು ಈ ತರ ಇರ್ತಾರೆ. ಅಂದ್ರೆ ಅವ್ರ ಆತ್ಮವನ್ನ ಪ್ರತಿಯೊಂದು ಜನ್ಮದಲ್ಲೂ ಉನ್ನತಿಗೊಳಿಸ್ಕೊಳ್ತಾ ಬರ್ತಾರೆ, ಆ ಜ್ಞಾನವನ್ನ ಪಡ್ಕೊಳ್ತಾ ಬರ್ತಾರೆ. ನಾವಿದು ಇನ್ನ ಹೆಚ್ಚು ಮಾಡ್ಕೋಬೇಕು, ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕು, ನಮ್ಮ ಆತ್ಮವನ್ನ ಉನ್ನತಿ ಪಡಿಸ್ಕೋಬೇಕು ಅಂತಂದಾಗ ಈ ಧ್ಯಾನ ಅನ್ನೋದು ನಾವು ಬಿಡಬಾರ್ದು, ಧ್ಯಾನ ಮಾಡ್ತಾನೆ ಇರ್ಬೇಕು. ನಾವ್ ಅನ್ಕೊಂತೀವಿ ಎಷ್ಟೋ ಜನ, ಪಂಡಿತರು ಮಕ್ಳಂದ್ರೆ ಅವರು ಪಂಡಿತರಾಗೇ ಇರ್ತಾರೆ ಅಂತ. ಖಂಡಿತ ಹಾಗಾಗ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ಪಂಡಿತನ್ ಮಗ ಪಂಡಿತನೇ ಆಗ್ಬೇಕು ಅಂತಿಲ್ಲ, ಪಂಡಿತನ್ ಮಗ ಶುಂಠಾನು ಆಗ್ಬೋದಲ್ವಾ, ಏನು ಗೊತ್ತಿಲ್ದಿರೋನು ಇರ್ಬೋದು. ಅಂದ್ರೆ ಅಲ್ಲಿ ಆತ್ಮಸ್ಥಿತಿ ಇನ್ನ ಒಂದು ಇನ್ಫ್ಯಾಂಟ್ ಸೋಲ್ ತರ ಇರ್ಬೋದು, ಬೇಬಿ ಸೋಲ್ ತರ ಇರಬಹುದು, ಇನ್ನ ಹಲವಾರು ಜನ್ಮಗಳನ್ನ ಪಡೆಯೋ ತರದವರು ಇರ್ತಾರೆ. ದೊಡ್ಡವ್ರಿಗೆ ಗೊತ್ತಿದೆ ಎಲ್ಲಾ ಜ್ಞಾನಿಗಳು ಅಂದ ತಕ್ಷಣ ಮಕ್ಳ ತರ ಆಗ್ಬೇಕು ಅನ್ನೋದು ಎಲ್ಲೂ ಇಲ್ಲ. ಅಥವಾ ದೊಡ್ಡವ್ರಿಗೆ ಏನು ಗೊತ್ತಿಲ್ದೇ ಇದ್ರೆ ಮಕ್ಳಿಗೂ ಏನು
ಗೊತ್ತಾಗಲ್ಲ ಅನ್ನೋ ತರನು ಇಲ್ಲ. ಅದೆಲ್ಲ ಅವ್ರವರ ಆತ್ಮದ ಸ್ಥಿತಿಗಳು ಅಷ್ಟೇ. ಇಲ್ಲಿ ಪತ್ರಿಜಿರು ಹೇಳ್ತಾರೆ ಅದೃಷ್ಟ, ಅದೃಷ್ಟಂ ಅಂದ್ರೆ ಏನು ಅಂತಂತಂದ್ರೆ, ದೃಷ್ಟಿ ಅಂತಂದ್ರೆ ನೋಟ, ದೃಷ್ಟಿ ಅಂದ್ರೆ ನೋಟ, ದೃಷ್ಟ ಅಂದ್ರೆ ನೋಡುವವನು, ದೃಷ್ಟಂ ಅಂದ್ರೆ ನೋಡಲ್ಪಡುವನು, ನೋಡಲ್ಪಡುವುದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅದೃಷ್ಟ ಇಲ್ಲ ಅಥವಾ ಅದೃಷ್ಟ ಇದೆ ಅಂತ ಅನ್ನಕ್ಕೆ ಅಲ್ಲಿ ಯಾವುದೇ ಒಂದು ಪ್ರೂಫ್ ಅನ್ನೋದು ಇಲ್ಲ. ಯಾವ್ದಕ್ಕೆ ಎಕ್ಸಾಂಪಲ್ ಕೊಡ್ತಾರ ಅವ್ರು ಅಂದ್ರೆ, ನಾವು ನೋಡೋ ನೋಟ ಅಷ್ಟೇ ಅದೆಲ್ಲಾನು. ಯಾವ್ದು ಬಂದಿದೆ ನಮಗ್ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ ಈ ಸ್ಥಿತಿ ಬಂದಿದೆ ನಮ್ಗೆ ಗೊತ್ತಿಲ್ಲ. ಅದು ಒಳ್ಳೇದಕ್ಕೂ ಆಗ್ಬೋದು, ಕೆಟ್ಟದಕ್ಕೂ ಆಗ್ಬಹುದು. ಈ ಕ್ಷಣದಲ್ಲಿ ನಾವು ಅದೃಷ್ಟ ಅನ್ಕೊಂಡಿದ್ದು ಇನ್ನೊಂದು 2 ನಿಮಿಷದಲ್ಲಿ ಅದೇ ದುರದೃಷ್ಟನು ಆಗ್ಬಹುದು. ಅಥವಾ ಯಾವ್ದೋ ಒಂದು ನಾವು ದುರದೃಷ್ಟ ಅನ್ಕೊಂಡಿರ್ತೀವಿ, ಕೆಲವೇ ಸಮಯದಲ್ಲಿ ಅದೇ ಅದೃಷ್ಟವಾಗಿ ಮಾರ್ಪಾಟಾಗ್ಬೋದು. ಅಂದ್ರೆ ಯಾವ ದುರದೃಷ್ಟ ಅನ್ಕೊಂಡಿರ್ತೀವಿ, ಯಾವ ಕೆಟ್ಟ ಸಿಚುಯೇಷನ್ ಅನ್ಕೊಂಡಿರ್ತೀವಿ, ಅದೇ ಒಳ್ಳೆ ಸಿಚುಯೇಷನ್ಗೆ ಕರ್ಕೊಂಡು ಹೋಗಬಹುದು. ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋದಷ್ಟೇ ಇಲ್ಲಿ ಕಾನ್ಸೆಪ್ಟ್ ನಾವು ಅಳವಡಿಸ್ಕೋಬೇಕು. ಇಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಎಕ್ಸಾಂಪಲ್, ಎಲ್ಲೋ ಒಂದು ದೂರದ ಕಡೆ ಒಂದು ಜೋರ್ ಹೊಗೆ ಬರ್ತಾ ಇರುತ್ತೆ ಅನ್ಕೊಳ್ಳಿ. ನಮಗೆ ಏನ್ ಕಾಣ್ತಾ ಇರುತ್ತೆ, ಅಲ್ಲಿ ಹೊಗೆ ಬಂದಿದ್ದು ಅಷ್ಟೇ ಕಾಣ್ತಾ ಇರುತ್ತೆ, ಅಷ್ಟೇ ನಿಜ ನಮಗ್ ಗೊತ್ತಿರೋದು. ಆದ್ರೆ ಒಳಗಡೆ ಹೋದ್ರೆ ಅಲ್ಲಿ ಬೆಂಕಿ ಅನ್ನೋದು ಇದ್ದೇ ಇದೆ, ಆದ್ರೆ ಕಾಣಲ್ಲ ಯಾರಿಗೂ. ಬೆಂಕಿ ಇದೆ ಅಷ್ಟೇ, ಕಾಣಲ್ಲ. ಹೊಗೆ ಮಾತ್ರ ಕಾಣ್ತಾ ಇದೆ. ಆ ಹೊಗೆ ಯಾವ್ದಕ್ ಬಂತು, ಯಾವ್ದಕ್ಕೋಸ್ಕರ ಬಂತು, ಒಳ್ಳೇದಾಗಿದ್ಯಾ ಕೆಟ್ಟದ್ದಾಗಿದ್ಯಾ, ಇದು ನಮ್ಗೆ ಯಾವುದು ಗೊತ್ತೇ ಇಲ್ಲ ಅಲ್ವಾ. ಜಸ್ಟ್ ಹೊಗೆ ಬಂದಿರೋದು ನಮಗೆ ಗೊತ್ತು. ಏನೇ ಒಂದು ಆದ್ರೂನು, ಯಾವುದೇ ಒಂದು ವಿಷಯ ಜೀವನದಲ್ಲಿ ನಡೀತಾ ಇದೆ ಅಂತಂದ್ರೆ ಕಾರಣ ಇಲ್ಲದೆ ಯಾವ ಕಾರ್ಯನೂ ನಡೆಯಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ಕಾರಣ ಇದ್ರೇನೇನೆ ಈ ಒಂದು ಕಾರ್ಯ ನಡೆಯುತ್ತೆ ಅನ್ನೋದನ್ನ ನಾವು ನೋಟ್ ಮಾಡ್ಕೋಬೇಕು. ಸಿಚುಯೇಷನ್ಸ್, ಒಂದು ಪರಿಸ್ಥಿತಿಗೆ ತಕ್ಕಂಗೆ ನಮ್ಮ ಅದೃಷ್ಟ ದುರದೃಷ್ಟ ಚೇಂಜ್ ಆಗ್ತಾ ಬರ್ತಾ ಇರುತ್ತಷ್ಟೇ. ಬರೀ ನಾವು ಮಾತ್ರ ಕಾರಣ ಗೊತ್ತಿಲ್ಲದೆ ಈ ತರ ಮಾತುಗಳನ್ನ ಮಾತಾಡ್ತಾ ಇರ್ತೀವಿ. ಸೊ ನನ್ಗ ಗೊತ್ತಿರೋದನ್ನ ನಾವು ಮಾತಾಡ್ಬೇಕು, ಗೊತ್ತಿಲ್ದಿರೋದನ್ನ ಖಂಡಿತ ಮಾತಾಡಬಾರ್ದು. ಯಾರು ಅಜ್ಞಾನಿಗಳು ಅವರೇ ಆತರ ಗೊತ್ತಿಲ್ದೇ ಇರೋ ವಿಷಯಗಳನ್ನ ಗೊತ್ತು ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಇದನ್ನ ನಾವು ಅರಿವಿನಲ್ಲಿರ್ಬೇಕು. ಮೊಮೆಂಟ್ ಟು ಮೊಮೆಂಟ್ ಅವೇರ್ನೆಸ್ ಅಲ್ಲಿ ಇದ್ಕೊಂಡು ನಾವು ಮಾತಾಡ್ಬೇಕು. ನನಗೆ ಏನ್ ಗೊತ್ತಿದ್ರಲ್ಲಿ, ಏನ್ ಗೊತ್ತು ಅಂತ ನಾನು ಮಾತಾಡ್ತಾ ಇದ್ದೀನಿ, ಅದನ್ನ ತಿಳ್ಕೊಂಡು ನಾವು ಮಾತಾಡ್ಬೇಕು. ಯಾವುದೇ ಕಾರಣದಲ್ಲಿ ಮಾತಲ್ಲಿ ಎಡವಿಸಿ ಇನ್ನೊಬ್ರಿಗೆ ಬೇಜಾರಾಗ್ಬಾರ್ದು, ಇನ್ನೊಬ್ರಿಗೆ ಹರ್ಟ್ ಆಗೋ ತರ ಮಾತಾಡಬಾರ್ದು. ಆ ಮಾತುಗಳನ್ನ, ಅಜ್ಞಾನದ ಮಾತುಗಳನ್ನ ಮಾತಾಡಬಾರ್ದು. ಅದು ನಮ್ಮ ಕರ್ಮ ಅಲ್ಲೂ ಕಟ್ಕೊಂತೀವಿ ನಾವು. ಬರೀ ಕೆಟ್ಟ ಕೆಲ್ಸ ಮಾಡೋದು ಒಂದೇ ಅಲ್ಲ, ಆ ಕೆಟ್ಟ ಕೆಲ್ಸದ ಮಾತಾಡೋದು ಸಹ, ಕೆಟ್ಟದಾಗಿ ಮಾತಾಡೋದು ಸಹ, ಅಜ್ಞಾನದಿಂದ ಮಾತಾಡೋದು ಸಹನು ಒಂದು ಕರ್ಮನೇ ಆಗಿ ಕೂಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಚೈನಾದು ಆ ಒಂದು ರೈತನ ಕತೆ ಏನಿದೆ, ಆ ರೈತ ಅಷ್ಟು ಜ್ಞಾನಿ ಅವನು, ಬೇರೆಯವರೆಲ್ಲ ಅಜ್ಞಾನಿಗಳು. ಆದ್ರೆ ಅವ್ನು ನಿಮಗೂ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಸಿಟ್ಟು ಬರ್ತಾ ಇತ್ತು. ಹಾಗಾಗಿ ಸತ್ಯವನ್ನ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಮಾಸ್ಟರ್ಸ್. ಸೊ ಇಲ್ಲಿ ನಾವು ಮತ್ತೆ ಈ ಒಂದು ಕರೆಕ್ಷನ್ಸ್ ನಾವು ಮಾಡ್ಕೊಳ್ಳೋವರ್ಗುನು ಪದೇ ಹುಡ್ತಾನೆ ಇರ್ತೀವಿ. ಪುನರಪಿ ಮನನಂ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಆಗ್ತಾನೆ ಇರತ್ತೆ. ಸೊ ಎಲ್ಲದಕ್ಕೂ ಜೀವನದಲ್ಲಿ, ಆಗ್ಲೇ ಹೇಳ್ದಂಗೆ, ಜೀವನದಲ್ಲಿ ಏನೇ ಬರ್ಲಿ ಕೃಷ್ಣ ಹೇಳ್ದಂಗೆ ಆಕ್ಸೆಪ್ಟ್ ಮಾಡ್ತಾನೆ ಇರ್ಬೇಕು. ಶುಭ ಇರಲಿ ಅಶುಭ ಇರಲಿ ಪ್ರತಿಯೊಂದು ಆಕ್ಸೆಪ್ಟ್ ಮಾಡ್ಬೇಕು ಆಸ್ ಇಟ್ ಈಸ್ ಅಷ್ಟೇ. ಯಾವ್ದನ್ನ ಅಪೇಕ್ಷಿಸೋದು ಬೇಡ, ಯಾವ್ದನ್ನ ದ್ವೇಷಿಸೋದು ಬೇಡ, ಯಾವ್ದಕ್ಕೂ ಅಳೋದು ಬೇಡ. ಯಾವ್ದನ್ನು ನಾವು ಆ ಒಂದು ಒಂದೇ ತರ ಭಾವಿಸ್ಬೇಕು. ಏನೇ ಬರ್ಲಿ ಜೀವನದಲ್ಲಿ ಒಂದೇ ತರಾನೇ ತಗೊಳ್ತಾ ಹೋಗ್ಬೇಕು. ಅರ್ಜುನ ಏನ್ ಮಾಡ್ತಾನೆ, ಯುದ್ಧಕ್ಕೆ ಹೋದಾಗ ಆ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಅಳ್ತಾನೆ, ಇಷ್ಟೆಲ್ಲಾ ಜನರನ್ನ, ನಂದೇ ರಿಲೇಟಿವ್ಸ್ ಇವರೆಲ್ಲ, ನಾನ್ ಇವ್ರನ್ನೆಲ್ಲ ಕೊಲ್ಲಬೇಕಾ ಅಂತ ಅಳ್ತಾ ಇರ್ತಾನೆ, ನನ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು. ಆವಾಗ ಅವನು ಹೇಳ್ತಾನೆ, ಅರ್ಜುನ ಇದು ಅಳೋವಂತ ಸಂದರ್ಭ ಅಲ್ಲ, ಅಳಬಾರ್ದು, ಯಾವ್ದಕ್ಕೂ ಅಳೋಂಥದ್ದಲ್ಲ. ಅಲ್ಲಿ ಧರ್ಮದ ಪ್ರಕಾರ ನೀನು ಧರ್ಮ ಸಂಸ್ಥಾಪನೆಗಷ್ಟೇ ಈ ಯುದ್ಧ ಮಾಡ್ತಿರೋದು, ಆ ದೃಷ್ಟಿಯಿಂದ ನೋಡು ಅನ್ನೋ ಆ ಸಿಚುವೇಶನ್ ಯಾಕೆ ಬಂತು, ಧರ್ಮದ ಸ್ಥಾಪನೆಗಾಗಿ ಬಂದಿದೆ ಅಂತ ಆ ಶ್ರೀಕೃಷ್ಣ ಅಲ್ಲಿ ಎಷ್ಟು ಅರ್ಥ ಮಾಡಿಸ್ತಾನೆ ಅರ್ಜುನನ್ಗೆ. ನಮ್ಗೆ ಆ ಭಗವದ್ಗೀತೆಯಲ್ಲಿ ನಮ್ಗೆ ಒಂದೊಂದು ಶ್ಲೋಕ ನೋಡ್ತಾ ಇದ್ರು ಎಷ್ಟೋ ಜೀವನದಲ್ಲಿ ಕಲಿಯುವಂತಹ ಪಾಠಗಳು ನಮ್ಗಲ್ಲಿ ಗೊತ್ತಾಗ್ತಾ ಬರ್ತಾ ಇರುತ್ತೆ. ಸೊ ಇಲ್ಲಿ ಜ್ಞಾನಿ ಅಜ್ಞಾನಿ ಅನ್ನೋರು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಇದ್ದಂಗೆ ಮಾಸ್ಟರ್ಸ್. ಸೊ ಧ್ಯಾನದಿಂದ ನಾವು ಜ್ಞಾನಿ ಆಗ್ಬೇಕು, ಜ್ಞಾನ ಬೇಕು ಅಂತಂದ್ರೆ ಧ್ಯಾನದಿಂದ ಸಾಧ್ಯ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಸತ್ಯ ಹರಿಶ್ಚಂದ್ರ ತರ
ಜೀವಿಸ್ಬೇಕು. ಅಸತ್ಯ ಯಾವತ್ತೂ ಬರಿಬಾರ್ದು. ಕಷ್ಟ ಬಂದ ತಕ್ಷಣ ಅಸತ್ಯದಿಂದ ನಡೀತಾರ? ಖಂಡಿತ ಅಲ್ಲ. ಕಷ್ಟನೇ ಇರ್ಲಿ ಸುಖನೇ ಇರ್ಲಿ, ಸತ್ಯದಿಂದ ಜೀವಿಸ್ಬೇಕು. ಸೊ ಜೀವನದಲ್ಲಿ ಏನಾದ್ರೂ ಬರ್ಲಿ, ಬರ್ತಾ ಇದ್ರೆ ಯಾವ್ದಾರು ಬರ್ಲಿ, ಬರೋದನ್ನೆಲ್ಲ ಬರ್ಲಿ ಅಂತ ಅನ್ಬೇಕೆ ಹೊರತು ಯಾವ್ದು ಬೇಡ ಅಂತ ಅನ್ಬಾರ್ದು. ಜೀವನದಲ್ಲಿ ಏನಾದ್ರೂ ಬರ್ತಾ ಇದೆ ಅಂದ್ರೆ ಬರ್ಲಿ ಅಷ್ಟೇ. ಬರ್ತಾ ಇದೆ ಅದನ್ನ ತುಂಬಾ ನನ್ಗೇನೋ ಸಿಗ್ತಾ ಇದೆ ಅಂತ ಆ ಸಂಭ್ರಮನೂ ಬೇಡ. ಜಸ್ಟ್ ಬಂತು ಆಕ್ಸೆಪ್ಟ್ ಮಾಡಷ್ಟೇ. ಅಥವಾ ಏನೋ ಒಂದು ಇಲ್ಲ ನಮ್ ಜೀವನದಲ್ಲಿ ಅಂದ್ರೆ ಅದನ್ನೇ ಇಟ್ಕೊಂಡು ಕೊರಗೋದುನು ಬೇಡ. ಅಥವಾ ಏನೋ ನನ್ ಜೀವನದಿಂದ ಕಳ್ಕೊಳ್ತಾ ಇದೀನಿ, ಏನೋ ಹೋಗ್ತಾ ಇದೆ ಅಂತಂದ್ರೆ ಹೋಗೋದೆಲ್ಲ ಹೋಗ್ಲಿ ಅಷ್ಟೇ. ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಯಾವ್ದಕ್ಕೂ ಬೇಜಾರು ಬೇಡ. ಬಂದ್ರೆ ಆಕ್ಸೆಪ್ಟ್ ಮಾಡಿ, ಹೋಗ್ತಾ ಇದ್ರೆ ಹೋಗ್ಲಿ ಅನ್ಕೊಳ್ಳಿ ಅಷ್ಟೇನೇನೆ. ತುಂಬಾ ಅತಿಯಾಗಿ ನನಗ್ ಬರ್ತಾ ಇದೆ, ಸಿಗ್ತಾ ಇದೆ, ಸಿಕ್ಕಾಪಟ್ಟೆ ದುಡ್ಡು ಅಂದ್ರೆ ಅದಕ್ ಸಂಭ್ರಮ ಬೇಡ. ಅಥವಾ ನಾನು ಲಾಸ್ ಆಗಿ ಹೋಗ್ತಾ ಇದೀನಿ ಅಂದ್ರೆ ಅದಕ್ಕೆ ದುಃಖನೂ ಬೇಡ. ಇದಿಷ್ಟನ್ನ ನಾವು ತಿಳ್ಕೊಂಡ್ಬಿಟ್ರೆ ಜೀವನದ ಸತ್ಯ ಇದು. ಆ ಸಿಚುವೇಶನ್ ನ ಎಂಜಾಯ್ ಮಾಡೋದು ಅಷ್ಟೇ ಕಲಿಬೇಕು. ಅನುಭವ ಮಾತ್ರ. ಅದನ್ನೇ ಪತ್ರಿಜಿಯವ್ರು ಹೇಳೋದು, ಅದೃಷ್ಟನೂ ಇಲ್ಲ ದುರದೃಷ್ಟನೂ ಇಲ್ಲ, ಇರೋದೇನು ಅನುಭವ ಮಾತ್ರನೇ ಇರೋದು ಅಂತ ಹೇಳ್ತಾರೆ ಮಾಸ್ಟರ್ಸ್. ಸೊ ಯಾರು ಏನಂದ್ರುನು ಸತ್ಯ ಇದೇನೇನೆ ಅಷ್ಟೇ. ಇದನ್ನ ನಾವು ತಿಳ್ಕೋಬೇಕು. ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲಾನು ಅಷ್ಟೇ. ಇದೆಲ್ಲ ಏನು ಕಾರ್ಯಕಾರಿ ಸಂಬಂಧ ಅಂತ ಹೇಳ್ತಾರೆ. ಇವೆಲ್ಲ ಮೇಲ್ಲೋಕದಲ್ಲಿ ಆಗಿರುವ ಸಂಬಂಧಗಳು. ಅಲ್ಲೇ ನಾವು ಮಾತಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಬಂದಿರೋದು. ಇದೆಲ್ಲ ಕಾರ್ಯಕಾರಿ ಸಂಬಂಧ ಅಂತ ಹೇಳ್ತಾರೆ. ಯಾರಿಂದಾನೋ ಏನೋ ಲಾಸ್ ಆಗ್ತೀವಿ, ಯಾರಿಂದ ಏನೋ ಉದ್ಧಾರ ಆಗ್ತೀವಿ. ಆದ್ರೆ ಎಲ್ಲವನ್ನ ಸಮನಾಗಿ ನಾವು ಸ್ವೀಕರಿಸ್ತಾ ಹೋಗ್ಬೇಕು. ಸೊ ಇಲ್ಲಿ ಮೇನ್ ಏನು, ನಾನು ಏನಕ್ಕೆ ಬಂದಿದ್ದೀನಿ ಭೂಲೋಕಕ್ಕೆ? ಅನುಭವಗಳನ್ನ ತಗೊಳಕ್ಕೆ ಬಂದಿದ್ದೀನಿ, ಆತ್ಮದ ಉನ್ನತಿಗಾಗಿ ಬಂದಿದ್ದೀನಿ. ಕೆಲವ್ರಿಗೆ ಡೌಟ್ ಬರ್ತಾನೆ ಇರುತ್ತೆ, ಏನು ಆತ್ಮದ ಉನ್ನತಿಗೆ ಭೂಲೋಕಕ್ಕೆ ಯಾಕೆ ಬರ್ಬೇಕು? ಆ ಉನ್ನತ ಲೋಕದಲ್ಲಿ ಇದ್ಕೊಂಡೆ ನಾವು ನಮ್ಮ ಆತ್ಮವನ್ನ ಉನ್ನತಿಗೊಳಿಸ್ಕೋಬಹುದಲ್ವಾ, ಇಲ್ಲಿ ಯಾಕೆ ಬರ್ಬೇಕು ಅಂತ ಎಷ್ಟೋ ಜನಕ್ಕೆ ಡೌಟ್ಸ್ ಬರುತ್ತೆ. ಅಲ್ಲಿ ಕಲಿಯೋದು ತುಂಬಾ ಕಷ್ಟ ಅಂತೆ. ಮೇಲ್ಲೋಕದಲ್ಲಿ ನಮ್ಗೆ ಕಲಿಯೋಕೆ ಭೂಲೋಕಕ್ಕೆ ಬಂದ್ರೇನೆ ಇಷ್ಟೆಲ್ಲಾ ಅನುಭವಗಳು ಸಿಗೋದಂತೆ. ಕಲಿಯೋಕ್ ಜಾಸ್ತಿ ಆಗೋದು ಭೂಲೋಕದಲ್ಲೇ. ಹಾಗಾಗಿ ಭೂಲೋಕದಲ್ಲಿ ಕಲಿಯಕ್ಕೆ ಬರ್ಬೇಕು. ಹೆಂಗೆ ಮಕ್ಳು ನಾವು ಸ್ಕೂಲಿಗೆ ಕಳಿಸ್ತೀವಲ್ಲ, ಯಾಕೆ ಸ್ಕೂಲಿಗೆ ಕಳಿಸ್ತೀವಿ? ಮನೇಲಿ ನಾವೇ ಹೇಳ್ಕೊಡ್ಬೋದಲ್ವಾ? ನಾವ್ ಹೇಳ್ಕೊಟ್ರು ಮಕ್ಳು ಕಲಿತಾರೆ. ಸ್ಕೂಲಿಗೆ ಯಾಕೆ ಹೋಗ್ಬೇಕು ಅಂದ್ರೆ ಸ್ಕೂಲಲ್ಲಿ ಇನ್ನೂ ಜಾಸ್ತಿ ಕಲಿತಾರ ಅವರು. ಮನೆಯಲ್ಲಿ ಕಲಿಯೋದಕ್ಕಿಂತ ಸ್ಕೂಲಲ್ಲಿನ ಜಾಸ್ತಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಅವರ ಜೊತೆ ಇರೋ ವಿದ್ಯಾರ್ಥಿಗಳು, ಟೀಚರ್ಸು, ಬೇರೆ ಜನ, ಬೇರೆ ಮನುಷ್ಯರ ಮಧ್ಯದಲ್ಲಿದ್ದಾಗ, ಬೇರೆ ವಿದ್ಯಾರ್ಥಿಗಳ ಮಧ್ಯದಲ್ಲಿದ್ದಾಗ ಇನ್ನ ಜಾಸ್ತಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಜ್ಞಾನ ಏನಿದೆ, ನಾವು ನಮ್ಮ ಆತ್ಮವನ್ನ ಉನ್ನತಿಗೊಳಿಸ್ಕೊಳಕ್ಕೆ ಏನು ಜ್ಞಾನ ಬೇಕು, ನಮ್ಗೆ ಏನ್ ಅನುಭವಗಳು ಬೇಕು, ಅವೆಲ್ಲಾನು ಭೂಲೋಕಕ್ಕೆ ಬಂದು ನಾವು ಅನುಭವಿಸ್ಕೊಂಡ್ರೆ ಮಾತ್ರ, ಆ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಮಾತ್ರ ನಾವು ಜಾಸ್ತಿ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಧ್ಯಾನವನ್ನ ಮಾಡ್ತಾ, ಸರ್ ಹೇಳ್ದಂಗೆ, ಪತ್ರಿಜಿ ಸರ್ ಹೇಳ್ದಂಗೆ ಪುಸ್ತಕಗಳನ್ನ ಓದ್ತಾ ಪ್ರತಿಯೊಬ್ಬರಿಗೂನು ನೀ ಧ್ಯಾನವನ್ನು ಮಾಡ್ಬೇಕು ಅಂತ ಹೇಳೋದೇ ಒಬ್ಬ ಜ್ಞಾನಿಯ ಲಕ್ಷಣ ಏನು, ಒಬ್ಬ ಜ್ಞಾನಿಯ ಗುಣ ಏನು ಅಂತಂದ್ರೆ ಪ್ರತಿಯೊಬ್ಬನನ್ನು ನೀನು ಧ್ಯಾನ ಮಾಡು ಅಂತ ಹೇಳೋದೇ ಒಬ್ಬ ಧ್ಯಾನಿಯ ಲಕ್ಷಣ. ಪ್ರತಿಯೊಬ್ಬ ಅಜ್ಞಾನಿ ಏನ್ ಮಾಡ್ಬೇಕು? ಧ್ಯಾನವನ್ನ ಮಾಡ್ಲೇಬೇಕು. ಜ್ಞಾನಿ ಆದವನು ಹೇಳೋದು ಬಿಡಬಾರ್ದು, ಅಜ್ಞಾನಿ ಆದವನು ಮಾಡೋದನ್ನ ಬಿಡಬಾರ್ದು. ಧ್ಯಾನವನ್ನ ಮಾಡ್ಲೇಬೇಕು, ಅಳವಡಿಸ್ಕೊಳ್ಳೇಬೇಕು. ಆ ಧ್ಯಾನವನ್ನ ಮಾಡ್ತಾ ನಮಗೆ ಸಿಕ್ಕಿರುವ ಜ್ಞಾನದಲ್ಲಿ ಏನು ಬಾಯಲ್ಲಿ ಮಾತುಗಳು ಬರ್ಬೇಕು, ಯಾವ ವ್ಯಾಖ್ಯಾನವನ್ನ ನಾವು ಮಾಡ್ಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ನಡ್ಕೋಬೇಕು ಅನ್ನೋದೇ ಪತ್ರಿಜಿ ಅವರ ಈ ಒಂದು ವ್ಯಾಖ್ಯಾನ ಏನ್ ಕೊಟ್ಟಿದ್ದಾರೆ. ಅದೃಷ್ಟವಂತರು ಅಲ್ಲ, ದುರದೃಷ್ಟವಂತರು ಇಲ್ಲ, ಇರೋದು ಅನುಭವ ಒಂದೇ ಅನ್ನುವ ವಿಷಯ. ಸೊ ಮಾಸ್ಟರ್ಸ್, ಇವತ್ತು ಈ ಒಂದು ಟಾಪಿಕ್ ನ ಆದಷ್ಟು ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಅಥವಾ ನಿಮ್ಮ ಜೀವನದಲ್ಲಿ ಈ ತರ ಒಂದು ಸನ್ನಿವೇಶಗಳು, ನೀವು ದುರದೃಷ್ಟ ಅಂತ ಅನ್ಕೊಂಡ ತಕ್ಷಣ ಅದು ಅದೃಷ್ಟವಾಗಿ ಚೇಂಜ್ ಆಗಿರಬಹುದು, ಅಥವಾ ಯಾವ್ದು ಅದೃಷ್ಟ ಅನ್ಕೊಂಡಿರ್ತೀರೋ ಅದು ಇಮಿಡಿಯೇಟ್ ಆಗಿ ದುರದೃಷ್ಟಕ್ಕೆ ಆಗಿರಬಹುದು. ಅಂತ ಏನಾದ್ರು ಸನ್ನಿವೇಶಗಳು ನಿಮ್ಮಲ್ಲಿ ಆಗಿದ್ರೆ, ನಡೆದಿದ್ರೆ ಹಂಚ್ಕೋಬಹುದು ಮಾಸ್ಟರ್ಸ್. ಹಾ ಮೇಡಮ್. ಎಸ್ ಮೇಡಮ್. ಹಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಟಾಪಿಕ್. ಮತ್ತೆ ಎಷ್ಟೊಂದು ನಾವ್ ಯಾವಾಗ್ಲೂ ಮೂರ್ಖರ ತರ ಯೋಚನೆ ಮಾಡ್ತಿದ್ವಿ ಅಂತ ಅನ್ಸುತ್ತೆ ನೀವ್ ಹೇಳಿದ್ಮೇಲೆ. ಯಾಕೆಂದ್ರೆ ಎಲ್ಲದಕ್ಕೂ ನಮ್ ದುರಾದೃಷ್ಟ, ನೆಗೆಟಿವ್ ಥಾಟ್ಸ್ ಜಾಸ್ತಿ ಯೋಚನೆ ಮಾಡ್ತಿದ್ವಿ. ಸೊ ಇವತ್ತು ನಮ್ಗೆ ಥಿಂಕಿಂಗ್
ರೂಟ್ ಚೇಂಜ್ ಮಾಡ್ಕೊಂಡ್ವಿ ಅಂತಾನೆ ಅನ್ಬೋದು ಮೇಡಮ್. ಸೊ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ನಾವ್ ಯಾವಾಗ್ಲೂ ಏನೇ ಆದ್ರೂ ಕೂಡ ಸೊ ನಮ್ಮ ಟೈಮ್ ಚೆನ್ನಾಗಿಲ್ಲ, ನಾವ್ ದುರಾದೃಷ್ಟವಂತರು ಅಂತಾನೆ ಫೀಲ್ ಮಾಡ್ತಿರ್ತೀವಿ. ಸೊ ಇವತ್ತು ಒಂದು ಒಳ್ಳೆ ಮಾಹಿತಿ ಸಿಕ್ಕಿದೆ. ನಾವ್ ಯೋಚನಾ ಶಕ್ತಿನೇ ಬದಲಾಯಿಸ್ಕೊಬೇಕು ಅಂತ ಗೊತ್ತಾಗಿದೆ ಮೇಡಮ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಮಮತಾ ಫೌಂಡೇಶನ್ ಕಡೆಯಿಂದ, ಸೊ ನಮ್ಮ ಎಲ್ಲಾ ಮಾಸ್ಟರ್ಸ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಾಸ್ಟ್ ಸೆಂಟೆನ್ಸ್ ರಿಪೀಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ ಸೆಂಟೆನ್ಸ್ ಏನಂದ್ರೆ, ಪ್ರತಿಯೊಬ್ಬ ಜ್ಞಾನಿ ಎಲ್ಲರಿಗೂ ಧ್ಯಾನ ಮಾಡಿ ಅಂತ ಹೇಳ್ಬೇಕು. ಅದು ಅವನ ಕರ್ತವ್ಯ. ಒಬ್ಬ ಜ್ಞಾನಿ ಆದವನು ಪ್ರತಿಯೊಬ್ಬರಿಗೂ ಧ್ಯಾನ ಮಾಡಿ ಅಂತ ಹೇಳ್ಬೇಕು. ಪ್ರತಿಯೊಬ್ಬ ಅಜ್ಞಾನಿ ಕೆಲಸ ಏನು, ಧ್ಯಾನವನ್ನ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಜ್ಞಾನಿ ಆದವನು ಧ್ಯಾನ ಮಾಡಿ ಅಂತ ಹೇಳ್ಬೇಕು, ಅಜ್ಞಾನಿ ಆದವನು ಧ್ಯಾನ ಮಾಡ್ಬೇಕು. ಇನ್ ಯಾರಾದ್ರೂ ಮಾಸ್ಟರ್ಸ್ ಏನಾದ್ರು ಕ್ವಶನ್ಸ್ ಇತ್ತು, ಏನಾದ್ರು ಒಪಿನಿಯನ್ಸ್ ಇತ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡ್ಬೋದು. ಸೊ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡ್ತೀರಾ ಯಾರಾದ್ರೂ ಏನಾದ್ರು ಕೇಳ್ಬೇಕು ಅಂತಂದ್ರೆ ಮೇಡಮ್ನ? ಏನಾದ್ರು ಕ್ವಶನ್ಸ್ ಇತ್ತು ಅಂದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ನಿಮ್ಮ ಧ್ಯಾನದ ಅನುಭವ ಕೂಡ ಶೇರ್ ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮ್ಯಾಮ್. ಮೇಡಮ್, ಎಷ್ಟು ಅದ್ಭುತ ಆಯ್ತು. ಅದು ಒಂದು ಸಣ್ಣ ವಿಚಾರ, ಅದೃಷ್ಟ ದುರದೃಷ್ಟ, ನಿಜವಾಗ್ಲು ಇಷ್ಟು ಮಟ್ಟಿಗೆ ಎಲಾಬರೇಟ್ ಮಾಡಿ ಈ ತರ ಕನ್ವಿನ್ಸ್ ಮಾಡೋದು ನಿಜವಾಗ್ಲೂ ಆಶ್ಚರ್ಯ ನಂಗೆ. ಇದ್ರೊಳಗೆಲ್ಲ ಟಾಪಿಕ್ಸ್ ಕೆಲವುದೆಲ್ಲ ಇತ್ತಲ್ಲ, ಅಯ್ಯೋ ಸಾಧ್ಯತೆ, ಸ್ವಾತಂತ್ರ್ಯ, ಇಷ್ಟು ಸಣ್ಣದು ಇಷ್ಟು ಮಾಡ್ತಾರಲ್ಲ, ಅದನ್ನ ಮತ್ತೆ ಮನ್ಸಿಗೆ ನಾಡಿಸ್ತಾರಲ್ಲ, ನಿಜವಾಗ್ಲೂ ಆಶ್ಚರ್ಯ ಆಯ್ತು. ನಿಜವಾಗ್ಲೂ ನಾವು ಚೇಂಜ್ ಆಗ್ಬೇಕು. ಹೌದು, ಖಂಡಿತ. ಪತ್ರಿಜಿ ಅದೇ ಮೇಡಮ್, ಎಷ್ಟು ಕಾನ್ಸೆಪ್ಟ್ ಗಳು ನಾವೇನೋ ತುಂಬಾ ದೊಡ್ಡದು ನಮ್ಗೆ ಅರ್ಥನೇ ಆಗಲ್ಲ ಅನ್ಕೊಂಡಿರ್ತೀವಿ, ಆದ್ರೆ ಅವ್ರು ಎಲ್ಲವನ್ನು ಅಷ್ಟು ಈಸಿಯಾಗಿ ನಮಗೆ ಅರ್ಥ ಆಗೋ ತರ ಹೇಳ್ತಾರೆ. ಅದೇ ಅವ್ರ ಸ್ಪೆಷಾಲಿಟಿ ಮೇಡಮ್. ಹೌದಲ್ಲ, ನಾವಿನ್ನು ಈಗ ಇಷ್ಟು ಸ್ಟೆಪ್ ಇಟ್ಟಿರೋದಷ್ಟೇ. ಈಗ ಅದೆಲ್ಲ ತಿಳ್ಕೊಬೇಕಾದ್ರೆ ಸುಮಾರಿದೆ ಇನ್ನು. ಆಗುತ್ತೆ ಮೇಡಮ್. ಆಯ್ತು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾಗರತ್ನ ಮಾತಾಡಿ. ನಾಗರತ್ನ ಮಾಸ್ಟರ್ ಮಾತಾಡಿ. ಮ್ಯಾಮ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮ್ಯಾಮ್. ಬೇರೆ ಮಾಸ್ಟರ್ಸ್ ನಿಮ್ಮ ಧ್ಯಾನದ ಅನುಭವ ಕೂಡ ಹಂಚ್ಕೊಬಹುದು, ದಯವಿಟ್ಟು ಶೇರ್ ಮಾಡಿ. ನಾಗರತ್ನ ಹಲೋ ಮೇಡಮ್. ಹಾ ಮೇಡಮ್, ಮಾತಾಡಿ ಮೇಡಮ್. ಈ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕ್ಲಾಸ್ ಸರಿಯಾಗಿ ಕೇಳ್ಸಕ್ ಆಗಿಲ್ಲ. ಇದು ರೆಕಾರ್ಡ್ ಏನಾದ್ರು ಸಿಗುತ್ತಾ ಮತ್ತೆ ನಾಳೆ ಬೆಳಗ್ಗೆಗೆ ಅಂತ ಕೇಳ್ತಾ ಇದೀನಿ ಮೇಡಮ್. ಹಾ, ಖಂಡಿತ ಸಿಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಕೊನೆಯಲ್ಲಿ ಕೇಳಿಸ್ಕೊಂಡೆ. ಅದೇ ಕೃಷ್ಣ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಲ್ಲ, ನಾವಾಗಿರ್ಬೇಕು, ನಮ್ಮ ಅನುಭವ ಇದ್ ಮಾತ್ರ ಮಾಡ್ಕೋಬೇಕು, ಬೇರೆಯವ್ರ ಬಗ್ಗೆ ಎಲ್ಲ ಅಂತೆಲ್ಲ ಹೇಳಿದ್ರಲ್ಲ ಮೇಡಮ್. ನಮಗೇನ್ ಮಾತ್ರ ನಾವ್ ಅನುಭವಿಸ್ಬೇಕು, ಬೇರೆಯವ್ರದೆಲ್ಲ ಅಸೂಯೆ ಪಡಬಾರ್ದು ಅಂತೆಲ್ಲ ತುಂಬಾನೇ ಅದರಿಂದ ಮುಂದೆ ಕೇಳಿಸ್ಕೊಂಡೆ ಮೇಡಮ್. ತುಂಬಾ ಹಿಂದೆ ಎಲ್ಲ ಗೊತ್ತಾಗ್ಲಿಲ್ಲ ಮೇಡಮ್ ನನಗೆ, ಅದಕ್ಕೆ ಕ್ಲಾಸ್ ಬೇಕಾಗಿತ್ತು ನನಗೆ, ತುಂಬಾ ಇಂಪಾರ್ಟೆಂಟ್. ನಮ್ಗೆ ಈ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಮೇಡಮ್, ನಾವು ಮಂಡ್ಯ ಇರೋದು, ನಮ್ ಕಡೆ ಸರಿಯಾಗಿ ಸಿಗಲ್ಲ. ಮೇಡಮ್, ನಿಮ್ಗೆ ಇದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ರೆಕಾರ್ಡ್ ನಾವು ಶೇರ್ ಮಾಡ್ತೀವಿ. ಸೊ ನೀವು ಇನ್ನೊಂದ್ಸತಿ ಕೇಳಿಸ್ಕೊಬಹುದು. ಮತ್ತೆ ನಿಮ್ಮ ಧ್ಯಾನದ ಅನುಭವ ಕೂಡ ಹಂಚ್ಕೊಬಹುದು. 20 days ಇಂದ ಮಾಡಿದ್ರಿ ಅಲ್ಲ ಧ್ಯಾನದಂದ್ರೆ ನನಗೆ ಇನ್ನೂ ಕರೆಕ್ಟ್ ಆಗಿ 10 minutes ಇಂದ ಜಾಸ್ತಿನೇ ಕೂತ್ಕೊಂಡ್ರು ಯಾಕೋ ಮೈಂಡ್ ಒಂಥರ ಆ ಕಡೆ ಕೇಂದ್ರೀಕೃತ ಮಾಡಕ್ಕೆ ಆಗ್ತಾ ಇಲ್ಲ ಮೇಡಮ್. ನನಗೆ ಸ್ವಲ್ಪ ತುಂಬಾ ಟೆನ್ಷನ್, ಮನೆಯದೆಲ್ಲ ಏನೇನೋ ಎಲ್ಲ ಇರುತ್ತೆ. ಯಾವ ರೀತಿ ಮೈಂಡ್ ಮೇಲೆ ನನಗೆ ತುಂಬಾ ತಲೆ ಒಂಥರ ದಿಮ್ಮ ಅಂತ ಇರುತ್ತೆ. ಅದಕ್ಕೆಲ್ಲ ಏನ್ ಔಷಧಿ ಅದೆಲ್ಲ ಕೇಳ್ಬೇಕು ಅನ್ಕೋತೀನಿ. ನಮ್ಗೆ ಅನ್ಮ್ಯೂಟ್ ಮಾಡಿದಾಗ ಸರಿಯಾಗಿ ಸಿಕ್ಕಿಲ್ಲ ಮೊನ್ನೆನು. ಅದಕ್ಕೆ ಯಾವ ರೀತಿ ಮಾಡ್ಬೇಕು, ನನ್ ಧ್ಯಾನದ ಬಗ್ಗೆ ಸ್ವಲ್ಪ ನನಗೆ ಕ್ಲಾಸ್ ಬೇಕು. ಖಂಡಿತ ನೀವು ಮಾರ್ನಿಂಗ್ ಸೆಕ್ಷನ್, ಈವ್ನಿಂಗ್ ಸೆಕ್ಷನ್ ಜಾಯಿನ್ ಆಗಿ ಮೇಡಮ್. ಸೊ ಅಲ್ಲಿ ಸರ್ ಹೇಗ್ ಗೈಡ್ ಲೈನ್ ಮಾಡ್ತಿರ್ತಾರಲ್ಲ, ಧ್ಯಾನ ಮಾಡ್ತಾ ಇರಿ, ನಿಮ್ಗೆಲ್ಲಾ ಅನುಭವನೂ ಸಿಗುತ್ತೆ.
ಮತ್ತೆ ರಂಗನಾಥ್ ಸರ್ ಬಂದಾಗ ನೀವ್ ಅದನ್ನ ಶೇರ್ ಮಾಡಿ ಮೇಡಮ್, ಅವ್ರು ನಿಮ್ಗೆ ಹೇಳ್ತಾರೆ. ದೈವಿ ಜ್ಞಾನ ಅಂತ ಅದು ನಾವು ದೇವ್ರ ನೆನ್ಸ್ಕೊಂಡು ಏನಾದ್ರು ಒಂದ್ ಸ್ವಲ್ಪ ಇದ್ ಮಾಡಿದಾಗ ಮಾತ್ರ ಇದಾಗುತ್ತೆ. ಏನು ನೆನ್ಸ್ಕೊಳ್ದೆ ಏನು ಕೂತ್ಕೊಳ್ಳಕ್ಕೆ ಆಗಲ್ಲ ಮೇಡಮ್. ಒಂದ್ 10 ನಿಮಿಷ ಕೂಡ ನನಗೆ ಬ್ರೈನು ಒಂಥರ ರಿಲೀಫೇ ಆಗ್ತಾ ಇಲ್ಲ. ತುಂಬಾ ಏನೇನೋ ಟೆನ್ಷನ್ ಎಲ್ಲ ಇರುತ್ತೆ, ಮನೆದೆಲ್ಲ ತುಂಬಾ ಕಣ್ಮುಂದೆ ಬರುತ್ತೆ. ಉಸಿರಾಟದ ಕಡೆ ಗಮನ ಕೊಡಿ ಮೇಡಮ್. ನಿಮ್ಗೆ ಯಾವಾಗ ಟೆನ್ಷನ್ ಅನ್ಸುತ್ತೋ ಅವಾಗ ನಿಮ್ ಉಸಿರಾಟದ ಕಡೆ ಗಮನ ಕೊಡಿ. ತುಂಬಾ ಟೆನ್ಷನ್ ಆಗುತ್ತೆ ಮೇಡಮ್. ತಲೆ ಎಲ್ಲ ನಿಮ್ಗೆ ನರಗಳೆಲ್ಲ ನೋವು ಬಂದ್ಬಿಡುತ್ತೆ. ಆತರ ಕಣ್ ಬಿಡಬಾರ್ದು ಮೇಡಮ್. ಅದು ಧ್ಯಾನದಲ್ಲಿ ನಿಮ್ಗೆ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ, ಕ್ಲೆನ್ಸಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ಆವಾಗ ನಿಮ್ಗೆ ಅನುಭವಗಳು ಬರುತ್ತೆ. ನೀವ್ ಆತರ ಬಂತು ಅಂತ ಕಣ್ ಬಿಡ್ಬೇಡಿ, ಎದ್ದೇಳ್ಬೇಡಿ. ಯಾಕೆಂದ್ರೆ ಒಂದ್ಸಲಿ ನಿಮ್ದು ಧ್ಯಾನ ಆದ್ಮೇಲೆ ರಿಲೀಸ್ ಆಗುತ್ತೆ ಅದೆಲ್ಲಾನು. ಆತರ ಆಗುವಾಗ ನೀವು ಮತ್ತೆ ನಿಮ್ ಬ್ರೆತ್ ಕಡೆ ಗಮನ ಕೊಡಿ ಅಷ್ಟೇ. ಅದಾಗೋದ್ ನಡೀತಾ ಇರುತ್ತೆ. ಥ್ಯಾಂಕ್ಸ್ ಮೇಡಮ್. ಅದೇ ಕ್ಲಾಸ್ ಸಿಗುತ್ತೆ ಅಂತ ಆಯ್ತಲ್ಲ ಮೇಡಮ್ ಇವತ್ತಿನ ಕ್ಲಾಸು? ಸಿಗುತ್ತೆ ಮೇಡಮ್, ನಾಳೆ ಸಿಗುತ್ತೆ, ಹಾಕ್ತಾ ಇರೋದು ಗ್ರೂಪ್. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್ ತುಂಬಾನೇ. ಹಾ ಸರ್, ನಾಗಸುಂದರ್ ಸರ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಹಾ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ನಾವು ಏನು ಒಂದು 20 ದಿನಗಳಿಂದ ಒಂದು ಈ ಧ್ಯಾನ ಯಜ್ಞದಲ್ಲಿ ಕೂತು ಈ ಒಂದು ಯಾತ್ರೆನ ಮಾಡಿದ್ವಿ. ಇದು ಒಂಥರ ನಮಗೆ ಜೀವನದ ಒಂದು ಹೋಲಿ ಯಾತ್ರೆ ತರ ಇತ್ತು ಇದು. ಪ್ರತಿದಿನಾನು ಸಹ ನಮ್ಗೆ 3 ಗಂಟೆ ಎಷ್ಟೊತ್ತಿಗೆ ಆಗತ್ತೆ, ನಾವ್ ಎಷ್ಟೊತ್ತಿಗೆ ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಮೊದ್ಲು ಒಂದ್ 5 ನಿಮಿಷ 10 ನಿಮಿಷ ಕಣ್ಣು ಮುಚ್ಚಿ ಕೂರೋದಕ್ ಮಾತ್ರ ಸಾಧ್ಯವಾಗ್ತಿತ್ತು. ಅಷ್ಟರಲ್ಲಿ ತಿರ್ಗಾ ಬೇರೆ ಕಡೆ ಮನಸ್ಸು ವಿಚಲಿತವಾಗಿ ಯಾವುದೇ ಒಂದು ಕಾನ್ಸಂಟ್ರೇಷನ್ ಆಗ್ತಿರ್ಲಿಲ್ಲ. ಈಗಂತೂ ನಾವು ಅರ್ಧ ಗಂಟೆ ಕೂರ್ತೀವಿ, 3/4 ಗಂಟೆ ಕೂರ್ತೀವಿ, 1 ಅವರ್ ಕೂತು ಧ್ಯಾನ ಮಾಡಿದ್ವಿ. ಈಗ ಈ ಒಂದು ಏನು 20 ದಿನಗಳ ಒಂದು ಅವಧಿನಲ್ಲಿ ನಮ್ಮ ಮೇಲೆ ನಾವೇ ಒಂದು ಪ್ರಯೋಗಗಳನ್ನ ಮಾಡ್ಕೊಂಡಂಗ ಆಗಿದೆ. ಅನೇಕ ಬಾರಿ ಮಧ್ಯರಾತ್ರಿ ಎಚ್ಚರ ಆಗಿ 1 ಅವರ್ 1.5 ಅವರ್ ಎಲ್ಲ ಧ್ಯಾನ ಮಾಡಿದ್ದೀನಿ ನಾನು. ಕೆಲವು ಸಾರಿ ನಿದ್ರೆ ಬರ್ದೇ ಇರ್ಬೋದು ಅಥವಾ ಬೇಗ ಎಚ್ಚರ ಆಗಿರ್ಬೋದು. ಇವತ್ ಬೆಳಿಗ್ಗೆನು ಸಹ 3 ಗಂಟೆಗೆ ಎಚ್ಚರ ಆಯ್ತು. ನಾನು 4-4:30 ತನಕ ಒಂದು ಧ್ಯಾನ ಮಾಡಿದೆ. ಇದರಿಂದ ನಮಗೆ ಒಂದು ಹೊಸ ಅನುಭವ ಆಯ್ತು ಅಂದ್ರೆ, ಈ 20 ದಿನದಲ್ಲಿ ನಾವು ಧ್ಯಾನನ ಕಲಿತು ಈ ಹೊಸ ಒಂದು ಥೆರಪಿ ಮಾಡಿದ್ವಿ. ಇದರಿಂದ ನಮ್ಮ ಮನಸ್ಸು ಒಂದು ಪ್ರಶಾಂತವಾದ ಈ ಅಲೆಗಳೇ ಇಲ್ಲದ ಸಮುದ್ರ ಅಥವಾ ಅಲೆಗಳೇ ಇಲ್ಲದ ಕೊಳದಲ್ಲಿ ಯಾವ ರೀತಿ ಒಂದು ಪ್ರಶಾಂತವಾದ ನೀರಿನ ಇದನ್ನ ನೋಡ್ತೀವಿ, ಆತರ ನಮ್ಮ ಮನಸ್ಸು ಸಹ ಒಂದು ಪ್ರಶಾಂತವಾದ ಮತ್ತೆ ಸಮಾಧಾನ ಸ್ಥಿತಿನಲ್ಲಿ ನಾವು ಇರೋದನ್ನ ನೋಡ್ತೀವಿ. ಮತ್ತೆ ಅವತ್ತಿಂದ ಇವತ್ತಿನವರೆಗೆ ಅನೇಕ ಮಾಸ್ಟರ್ಗಳು ಒಳ್ಳೊಳ್ಳೆ ವಿಚಾರಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜೀವನದಲ್ಲಿ ನಿಜವಾಗ್ಲೂ ಬದಲಾವಣೆ ಆಗೋದಕ್ಕೆ ಇದೊಂದು ಸಮಯ. ಎಲ್ಲರಿಗೂ ಅವಕಾಶ ಸಿಕ್ಕಲ್ಲ. ಏನು ಈ ಮಹಾವತಾರ ಮತ್ತೆ ಪತ್ರಿಜಿ ಗುರುಗಳು, ಅವರ ಸ್ವರ್ಣಮಾಲಾ ಮೇಡಮ್ ಅವರು, ಅವತಾರ್ ಬಾಬಾ ಅವರು, ಇವ್ರನ್ನೆಲ್ಲ ನಾವು ಜ್ಞಾಪಿಸ್ಕೊಂಡು ಪ್ರತಿದಿನ ಅವ್ರು ಏನು ತೋರಿದಾರೆ ಒಂದು ಮಾರ್ಗದರ್ಶನ, ಜೀವನದ ಉನ್ನತವಾದ ಮೌಲ್ಯಗಳನ್ನ ಅಳವಡಿಸ್ಕೊಂಡು ನಮ್ಮ ಒಂದು ಆತ್ಮೋದ್ಧಾರ ಮಾಡ್ಕೊಂಡು ಬೇರೆಯವ್ರಿಗೂ ಸಹ ಅವ್ರನ್ನು ಸಹ ಒಂದು ಆತ್ಮೋದ್ಧಾರ ಮಾಡೋದಕ್ಕೆ ನಮ್ಮ ಮುಖಾಂತರ ಕರ್ಕೊಂಡೋದ್ರೆ, ಒಬ್ರು ಧ್ಯಾನಿಗಳು 10 ಜನಕ್ಕಾರು ಕಲಿಸಿದ್ರೆ ಅದರಿಂದ ಸಾರ್ಥಕತೆ ಆಗುತ್ತೆ. ಏನು ನಮ್ಮ ಪತ್ರಿ ಸಾಹೇಬ್ರವರು ಫ್ರೀ ಆಗಿ ಈ ಮೆಡಿಟೇಷನ್ ಆನಾಪಾನ ಸತಿ ಒಂದು ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಸನ್ಮಾರ್ಗ. ಎಷ್ಟೋ ಸಾರಿ ಅನೇಕ ಕಡೆ ಅವ್ರು ಕೇಳಿದಷ್ಟು ಫೀಸ್ ಕೊಟ್ಬಿಟ್ಟೆಲ್ಲ ಹೋಗಿ ಸೇರ್ಕೊಂಡು ಧ್ಯಾನ ಕಲ್ತು ಎಲ್ಲ ಮಾಡ್ತಾರೆ. ಇದು ಫ್ರೀ ಆಗಿ ನಡ್ಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಉತ್ತಮವಾದಂತಹ ಒಂದು ಕಾರ್ಯ. ಅದಕ್ಕಾಗಿ ನಾವು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಶರೀರ ಶಾಸ್ತ್ರ, ನಾವು ಏನೋ ಲವಲವಿಕೆಯನ್ನ ಪಡ್ಕೊಂಡಿದ್ದೀವಿ ಇತ್ತೀಚೆಗೆ, ಇದು ಎಲ್ಲಾದ್ರಿಂದಾನು ಇದು ಸಾಧ್ಯ ಆಗಿದೆ. ಆಮೇಲೆ ನಮ್ಮ ಇವರು ವಚನ ಹೇಳಿದ್ದಾರೆ, ನಾವಿವೆಲ್ಲವನ್ನು ಬಿಡಬೇಕು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ,
ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಆದ್ರೆ ನಾವ್ ಯಾರೂ ಸಹ ಒಬ್ಬರನ್ನೂ ಸಹ ಕಾಣೆ ನಾನು ಶಿವನ್ ಚಿಂತೆ ಮಾಡೋರ್ನ ಅಥವಾ ಒಳ್ಳೆ ಸನ್ಮಾರ್ಗದಲ್ಲಿ ನಡಿಬೇಕು ಅನ್ನೋರ್ನ ಒಬ್ಬರನ್ನು ಕಾಣೆ ಅಂತ ನಮ್ಮ ನಿಜ ಗುಣ ನಿಜ ಶರಣ ಅಂಬಿಗರ ಚೌಡಯ್ಯನವರು ಈ ಒಂದು ಇದನ್ನ ಹೇಳಿದ್ದಾರೆ. ನಿಜವಾಗ್ಲೂ ನಾವು ಯಾವಾಗ್ಲೂ ಚಿಂತೆನಲ್ಲೇ ಮುಳುಗೋಗಿರ್ತೀವಿ. ಈ ಎಲ್ಲಾ ಚಿಂತೆನು ಬಿಟ್ಟು ಧ್ಯಾನ ಮಾರ್ಗದಲ್ಲಿ ಬನ್ನಿ ಅನ್ಬಿಟ್ಟು ನಮ್ಮ ಏನು ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಇದನ್ನ ಅಳವಡಿಸ್ಕೊಂಡು ಹೋಗೋದ್ರಿಂದ ಮುಂದೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಒಂದು ಅನುಭವನ ತಮ್ಮ ಮುಂದೆ ನಿವೇದಿಸ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ನಿಮ್ಮ ಅನುಭವನ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಮೇಡಮ್. ಮತ್ತೆ ಇನ್ಯಾರಾದ್ರೂ ಶೇರ್ ಮಾಡ್ತೀರಾ? ಆಶಾ ಮೇಡಮ್. ಮತ್ತೆ ಇನ್ಯಾರಾದ್ರೂ ನಿಮ್ಮ 20 ದಿನ ಧ್ಯಾನದ ಬಗ್ಗೆ ಅನುಭವದ ಬಗ್ಗೆ ಶೇರ್ ಮಾಡ್ಕೊಂತೀರಾ ಮಾಸ್ಟರ್ಸ್? ಮತ್ತೆ ಮೇಡಮ್ ಅವ್ರನ್ನ ಏನಾದ್ರು ಕ್ವಶನ್ಸ್ ಕೇಳೋದು, ಡೌಟ್ಸ್ ಇದ್ರು ಕೂಡ ಕೇಳ್ಬೋದು. ಶಾಂತಲಾ ಮೇಡಮ್, ಸೊ ನಿಮ್ಮ ಈ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಮಾಸ್ಟರ್ಸ್ ಕಡೆಯಿಂದ, ಮಾತರ್ ಫೌಂಡೇಶನ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಈ ದಿನ ಕಾರ್ಯಾಗಾರಕ್ಕೆ ಭಾಗವಹಿಸಿ ನಮಗೆ ಮಾಹಿತಿ ಹಂಚಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಿಮ್ಮ 20 ದಿನದ ನಮ್ಮ ಧ್ಯಾನದ ಅನುಭವ ಬಗ್ಗೆ ನೀವು ಹಂಚ್ಕೊಂಡಿದ್ದಕ್ಕೆ ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ವೆರಿ ಮಚ್.